ಶಿಷ್ಟ ಬೆಳವಣಿಗೆ ಬಗ್ಗೆ ಮುಕ್ತ ಮಾತು. ಶಿವರಾಜ ಜೊತೆ ಡಾಕ್ಟರ್ ಎಡಿ ಬಾಗಲಕೋಟ್. ನಮಸ್ಕಾರ ವೀಕ್ಷಕರೇ, ನಾವು ಸೆಕ್ಸ್ ಎಜುಕೇಶನ್ ಬಗ್ಗೆ ಸೆಕ್ಸ್ ಬಗ್ಗೆ ಈಗೊಂದು ಆಲ್ರೆಡಿ ಒಂದು 7 ಎಪಿಸೋಡ್ ಮಾಡೀವಿ. ಇಲ್ಲಿವರೆಗೂ ನೀವು ನೋಡಿರಿ, ಹೊಳ್ಳಿ ನೀವು ಪ್ರೋತ್ಸಾಹನೂ ಕೊಟ್ಟಿರಿ. ಆನಂತರ ಈ ದಿನ ನಾವು ಯಾವ ಟಾಪಿಕ್ ಬಗ್ಗೆ ನಾವು ಡಾಕ್ಟರ್ ಒಟ್ಟಿಗೆ ಮಾತಾಡತ್ತೇವೆ ಅಂತಂದ್ರೆ ಲಿಂಗ ಬೆಳವಣಿಗೆ ಬಗ್ಗೆ ಮಾತಾಡತ್ತೀವಿ. ಆನಂತರ ಇನ್ನೊಂದು ಏನು ಹಂಗ ನನ್ನ ತಲೆಗೆ ಯಾಕೆ ಬಂತಂದ್ರೆ, ಈಗ ಸೆಕ್ಸಾಲಜಿಸ್ಟ್ ಏನು ಡಾಕ್ಟರ್ಸ್ ಇರ್ತಾರಲ್ಲ, ಸೊ ಅವ್ರನ್ನ ಯಾವ ಥರ ನೀವು ಅಪ್ರೋಚ್ ಆಗಬೇಕು, ಯಾವ ಥರ ನೀವು ಅವರು ಜೆನ್ಯೂನ್ ಅದಾರೋ ಇಲ್ಲೋ ಸರ್ಚ್ ಮಾಡಬೇಕು. ಯಾಕಂದ್ರೆ ಅವ್ರು ಸರ್ಟಿಫೈಡ್ ಅದಾರೋ ಇಲ್ಲೋ ನೋಡ್ಕೋಬೇಕು. ಯಾಕಂದ್ರೆ ನೀವು ಯಾರೋ ಒಬ್ರು ಸುಮ್ಮನೆ ಅದ್ರ ಬಗ್ಗೆ ನಾಲೆಜ್ ಕೊಡ್ತಾರ ಅಂತ ಹೇಳಿ ಏನೋ ಒಂದು ಹೇಳಕತ್ತಾರ, ಕರೆಕ್ಟ್ ಹೇಳಕತ್ತಾರ ನಿಮಗೆ ಅನಿಸ್ಕೊಂಡ ನೀವು ಹೋಗಿ ಕಲ್ಲು ಕಟ್ಕೊಂಡು ಬಾವ್ಯಾಗ ಬೀಳ್ಬೇಡ್ರಿ. ಯಾಕಂದ್ರೆ ಈ ಗೂಗಲ್ ಸರ್ಚ್ ಅಂತ ಐತಿ, ಆಮೇಲೆ ನಿಮಗೆ ಡಾಕ್ಟರ್ಸ್ ಸರಿ ಅದಾರೋ ಇಲ್ಲೋ ನೋಡಾಕೈತಿ, ಅವ್ರದ್ದು ಕ್ಲಿನಿಕ್ಗಳು ಇರಬೇಕು. ಸೊ ಅದನ್ನೆಲ್ಲ ನೀವೇನೈತಲ್ಲ ಹುಡುಕ್ಯಾಡಿ ರಿಸರ್ಚ್ ಮಾಡ್ಕೊಳ್ರಿ. ಯಾಕಂದ್ರೆ ಇದೊಂದು ಜೀವನದೊಂದು ದೊಡ್ಡ ಸ್ಟೆಪ್ ಐತಿ. ಈ ಸ್ಟೆಪ್ ಒಳಗೆ ನೀವೇನಾರು ಫೇಲ್ ಆದ್ರಿ ಅಂದ್ರೆ ಟೋಟಲ್ ಜೀವನ ಪರ್ಯಂತ ನೀವು ಸಾಯುವವರೆಗೂ ಕೊರಗೋದಾಕೈತಿ. ಅಂಥದ್ದೊಂದು ಹೆಜ್ಜೆ ಇಟ್ಕೋಬೇಡ್ರಿ. ಏನೇ ಇದ್ರೂ ಅವ್ರದ್ದು ಕ್ಲಿನಿಕ್ ಅದಾವೋ ಇಲ್ಲೋ ಗೂಗಲ್ ಒಳಗೆ ಏನು ಸರ್ಚ್ ಇಂಜನ್ ಒಳಗೆ ಹೋಗಿ ಸರ್ಚ್ ಮಾಡ್ರಿ, ಏನು ಬರ್ತೈತಿ, ಯಾವ್ರೀಗ ಸೆಕ್ಸಾಲಜಿಸ್ಟ್ ಒಳಗೆ ಯಾವ ಡಾಕ್ಟರ್ಸ್ ಅದಾರ ನೋಡ್ಕೊಳ್ರಿ, ಲಿಸ್ಟ್ ಮಾಡ್ಕೊಳ್ರಿ. ನಿಮಗೆ ಯಾರು ಬೆಸ್ಟ್ ಅನ್ನಿಸ್ತಾರ ಅವ್ರ ಕಡೆ ಹೋಗ್ರಿ. ರೇಟಿಂಗ್ಸ್ ಇರ್ತಾವ, ಅವ್ರ ಕ್ಲಿನಿಕ್ಗಳು ಇರ್ತಾವ, ಅವ್ರಿಗೆ ಹೋಗಿ ಬೆಸ್ಟ್ ಕೌನ್ಸಿಲಿಂಗ್ ಕೊಡ್ತಿರ್ತಾರ, ಅಲ್ಲಿ ಹೋಗಿ ಭೇಟಿಯಾಗ್ರಿ. ಅದು ಬಿಟ್ಟು ಯಾರೋ ಒಂದು ಕಟ್ಟಿ ಮ್ಯಾಗ ಕುಂತ ಅವ ಬೆಸ್ಟ್ ಇದ್ದ ಇವ ಬೆಸ್ಟ್ ಇದ್ದ ಅಂತ ಹೇಳಿ ಅವ್ರವ್ರು ಯಾವ ಡಾಕ್ಟರ್ ಹೌದೋ ಅಲ್ಲೋ ಸುಮ್ಮನೆ ಅವನ ಒಂದು ಏನೋ ಒಂದು 4 ಬುಕ್ ಓದಿ ಹೇಳಕತ್ತಾನಂತ ಹೇಳಿ ಅಂಥವ್ರ ಕಡೆ ಹೋಗಿ ನೀವು ತಪ್ಪು ಹೆಜ್ಜೆ ಇಡಬೇಡ್ರಿ. ಸೊ ಇದೊಂದು ನಂದು ಕಡೆಯಿಂದ ಒಂದು ಸಣ್ಣ ಸಲಹೆ. ಯಾಕಂದ್ರೆ ಈಗ ನಾವು ಮೊನ್ನೆ ಡಾಕ್ಟರ್ ಒಟ್ಟಿಗೆ ಈ ಡಾಕ್ಟರ್ ಒಟ್ಟಿಗೆನೂ ಮಾತಾಡಿದ್ವಿ, ಬೇರೆ ಡಾಕ್ಟರ್ ಒಟ್ಟಿಗೆನೂ ಮಾತಾಡಿದ್ವಿ. ಸೊ ಅವರೆಲ್ಲ ನಾವು ಮಾತಾಡಿದಾಗ ಏನನ್ನಿಸ್ತಂದ್ರೆ, ನಿಮಗೆ ಯಾವ ಥರ ಡಾಕ್ಟರ್ನ ಫೈಂಡ್ ಮಾಡಬೇಕು, ಕ್ಲಿನಿಕ್ಗಳ್ನ ಹುಡುಕ್ರಿ. ಫಸ್ಟು ಗೂಗಲ್ ಸರ್ಚ್ ಇಂಜನ್ಗೆ ಹೋಗಿ ಗೂಗಲ್ ಒಳಗೆ ನೋಡ್ಕೊಳ್ರಿ, ಅಲ್ಲಿ ಸಿಗ್ತದ. ಅಲ್ಲಿ ಸಿಕ್ಮ್ಯಾಗ ಅವರು ಕ್ಲಿನಿಕ್ ಅದಾವೆಲ್ಲ ನೋಡ್ಕೊಳ್ರಿ. ಸುಮ್ಮನೆ ಹೋಗಿ ಗೂಗಲ್ದಾಗ ಐತಂತ ಫೋನ್ ಹಚ್ಚಿ ಅವರೆಲ್ಲ ಹೋಟ್ಲಿಗೆ ಕರೆದ್ರೆ ಕುಂತು ಮಾತಾಡಿ ಯಾವುದೇ ಥರವಾಗಿ ಫೈನಲೈಸ್ ಮಾಡಬೇಡ್ರಿ. ಸೊ ಇದೊಂದು ನನ್ನ ಕಡೆಯಿಂದ ಸಣ್ಣ ಸಲಹೆ. ಇವತ್ತು ನಾವು ಏನು ಟಾಪಿಕ್ ಮಾತಾಡತ್ತೇವೆ ಅಂದ್ರೆ ಲಿಂಗ ಬೆಳವಣಿಗೆ ಅಂದ್ರೆ ಏನು, ನಮ್ಮದು ಜೆನೆಟಿಕಲ್ ಡೆವಲಪ್ಮೆಂಟ್ ಬಗ್ಗೆ. ಸೊ ಈ ಒಂದು ಟಾಪಿಕ್ ತೊಗೊಂಡೇವಿ. ಕೆಲವು ಜನಕ್ಕೆ ತಪ್ಪು ಕಲ್ಪನೆಗಳು ಅದಾವ. ಆ ಕಲ್ಪನೆ ತಿಳ್ಕೊಂಡಿದ್ದು ನೀವು ಸರಿನೋ ತಪ್ಪು ಅಂತ ನಾವು ಡಾಕ್ಟರ್ ಒಟ್ಟಿಗೆ ಮಾತಾಡೋಣ. ನಮಸ್ಕಾರ ಡಾಕ್ಟರ್. ಹಲೋ ಸೈರಾಜ್. ಈಗಿದ ಲಿಂಗ ಬೆಳವಣಿಗೆ ಅನ್ನೋದೊಂದು ಸಬ್ಜೆಕ್ಟ್ ಬಗ್ಗೆ, ಈ ಲಿಂಗ ಬೆಳವಣಿಗೆ ಅಂದ್ರೆ ಏನ್ರಿ? ಜೆನಿಟಲ್ ಡೆವಲಪ್ಮೆಂಟ್ ಅಂತಂದ್ರೆ ಈಗ ಈಗಿಂದ ಆಗಿರ್ಲಿ ಅಥವಾ ಮೊದ್ಲಿಂದಾನು ಒಂದು ಗಂಡಸರಿಗೆ ತಮ್ಮ ಲಿಂಗದ ಆಕಾರದ ಮೇಲೆ ತುಂಬಾ ಕಾನ್ಶಿಯಸ್ನೆಸ್ ಇರ್ತದ. ನನ್ಗಿಷ್ಟಿದೆಯೋ ಅಷ್ಟಿದೆಯೋ ಅಂತ ಭಾವನೆಗಳು, ಗರ್ವ. ಒಂದು ಚಿಕ್ಕ ವಯಸ್ಸಿಂದಾನೇ ಅದೊಂದು ಇದು ಮೈಂಡ್ ಅಲ್ಲಿ ಇರುತ್ತೆ. ಓಕೆ, ಬಟ್ ಇದೆಲ್ಲ ಸಮಸ್ಯೆಗೆ ಎಲ್ಲಾರ್ದು ಸೈಜ್ ನಾವು ಏನು ಕಂಪೇರ್ ಮಾಡ್ತೀವಲ್ಲ, ಈಗ ನಾವು ಎಕ್ಸ್ಪೋಸ್ ಆಗೋದು ಅದಕ್ಕೆ, ಇದು ಬ್ಲೂ ಫಿಲ್ಮ್ಸ್ ಆಗಿರಲಿ, ಪಾರ್ನ್ ಇಂಡಸ್ಟ್ರೀಸ್ ಆಗಿರಲಿ, ನಾವು ಏನು ನೋಡ್ತೀವಲ್ಲ ಅದೆಲ್ಲ ಎಕ್ಸೆಲ್ಲ ಇಷ್ಟಿಷ್ಟು ಉದ್ದ ಅಷ್ಟಷ್ಟು ಉದ್ದ ಅಂತ ಇರುತ್ತೆ. ಅದು ನಾವು ಮೈಂಡಲ್ಲಿ ಇಟ್ಕೊಂಡು ಬಿಡ್ತೀವಿ. ನಾವು ನಮ್ದು ಇಷ್ಟೇ ಇದೆ ಅಲ್ಪ, ನಾವು ಅವ್ರದ್ದು ಇಷ್ಟೊಂದಿದೆ, ಇಷ್ಟು ಉದ್ದ ಇಷ್ಟು ದಪ್ಪ ಇದೆ, ನಮ್ದು ಇಷ್ಟೇ ಚಿಕ್ಕದಿದೆ ಅಂತ ಅವ್ರೇನು ಭಾವನೆ ಮೈಂಡಲ್ಲಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀರಲ್ಲ, ಅದು ಯಾಕೆ ಇದು ಮುಂದೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ, ಈಗ ಹೆಂಗೆ ಏಜ್ ಬೆಳೀತದ ಅವ್ರಿಗೆ ಅದು ಒಂದು ಫಿಯರ್ ಕ್ರಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ನಾನು ಮುಂದೆ ಈ ಸೈಜಿಂದ ನನ್ನ ಪಾರ್ಟ್ನರ್ಗೆ ಸುಖ ಪಡಿಸ್ಬೋದು ಇಲ್ಲೋ, ಅಥವಾ ನನಗೆ ಎಲ್ಲೇ ನೋಡಿ ಜನಗಳು ಏನಾದರೂ ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೋ, ಈ ಥರ ಅವ್ರಿಗೆ ನೆಗೆಟಿವ್ ಫೀಲಿಂಗ್ ಸ್ಟಾರ್ಟ್ ಆಗ್ತದೆ. ಯಾಕಂತಂದ್ರೆ ಜೆನಿಟಲ್ ಡೆವಲಪ್ಮೆಂಟ್ ಎಲ್ಲಾರ್ದು ಒಂದೇ ಸಮಾನ ಇರಲ್ಲ. ಈಗ ಎಕ್ಸಾಂಪಲ್, ನೀವಾಗಿರ್ಲಿ ನಿಮ್ಮ ತಮ್ಮ ಆಗಿರ್ಲಿ, ಓನ್ ಬ್ಲಡ್ ರಿಲೇಟಿವ್ಸ್ ಒಂದೇ ಹೈಟ್ ಸೇಮ್ ಇರಲ್ಲ. ಒಬ್ರು ಉದ್ದಿರ್ತಾರೆ, ಒಬ್ಬರು ಕುಳ್ಳಿರ್ತಾರೆ. ಅವ್ರದ್ದೇ ಜೆನಿಟಲ್ ಡೆವಲಪ್ಮೆಂಟ್ನು ಈಗ ಎಷ್ಟೋ ಒಬ್ರು 6 ಇಂಚ್ 6 ಫೀಟ್ 7 ಫೀಟ್ ಇದ್ದವ್ರದ್ದು 3-4 ಇಂಚೇ ಇರ್ತವೆ. ಕೆಲವೊಬ್ರು 4-5 ಫೀಟೇ ಇರ್ತಾರೆ, ಅವ್ರದ್ದು 5-6 ಇಂಚ್ನು ಇರ್ತದೆ. ಇಟ್ ಡಿಪೆಂಡ್ ಆನ್ ಹಾರ್ಮೋನಲ್ ಡೆವಲಪ್ಮೆಂಟ್ ಆಫ್ ದ ಜೆನಿಟಲ್ ಪಾರ್ಟ್ಸ್. ಇನ್ ಎಕ್ಸಾಂಪಲ್, ಈಗ ಮಹಿಳೆಯರದು ಎಲ್ಲರದು ಸ್ತನಗಳು ಒಂದೇ ಸೈಜ್ ಇರಲ್ಲ. ಓಕೆ, ಕೆಲವೊಬ್ರದ್ದು ದಪ್ಪ ಇದ್ದವ್ರದ್ದು ಸಣ್ಣದಿರುತ್ತೆ, ಕೆಲವೊಬ್ರದ್ದು ಸಣ್ಣದಿದ್ದವ್ರದ್ದು ದಪ್ಪ ಇರುತ್ತೆ. ಅವ್ರದ್ದು ಹಾರ್ಮೋನಲ್ ಡೆವಲಪ್, ಇಟ್ ಮ್ಯಾಟರ್ ಡಿಫ್ರೆನ್ಶಿಯೇಟ್ ಇನ್ ಎವ್ರಿ ಹ್ಯೂಮನ್ ಆಸ್ಪೆಕ್ಟ್.
ಅದನ್ನ ಈಗ ಇಂಡಿಯನ್ ಒರಿಜಿನ್ ಪ್ರಕಾರ ನಮ್ದು ತುಂಬಾ ಪೇಷಂಟ್ಸ್ ಮತ್ತೆ ತುಂಬಾ ಇವ್ರು ನಮ್ಗೆ ಪ್ರಶ್ನೆ ಕೇಳ್ತಾರೆ, ಸರ್ ಎಷ್ಟಿದ್ರೆ ಸರಿ, ಎಷ್ಟಿದ್ರೆ ಕಮ್ಮಿ, ಎಷ್ಟಿದ್ರೆ ಉದ್ದ. ಜನರಲಿ ಅಕಾರ್ಡಿಂಗ್ ಟು ದ WHO ಇನ್ಸ್ಟಿಟ್ಯೂಟ್ ಇಂದ ಏನ್ ಇಂಡಿಯನ್ ಒರಿಜಿನ್ ಪ್ರಕಾರ ಒಂದು ರಿಸರ್ಚ್ ಆಗಿರೋದು ಅಂತಂದ್ರೆ, ಮೇನ್ ಫ್ಲಾಸಿಡ್ ಪೆನಿಸ್ ಅಂದ್ರೆ ನಿಮುರಿಕೆ ಇಲ್ದಾಗ 1.5-2.5 ಇಂಚ್ ಇಟ್ಸ್ ಅ ಕಾಮನ್ ಆಫ್ ಇಂಡಿಯನ್ ಒರಿಜಿನ್. ಇರೆಕ್ಟ್ ಆದಾಗ ನಿಮುರಿಕೆ ಆದಾಗ 4.5 to 5.5 ಇದು ಆವ್ರೇಜ್ ಇಂಡಿಯನ್ ಸೈಜ್ ಇದು. ಓಕೆ, ಈಗ ಅದೇ ನೀವು ಇದು ಆಫ್ರಿಕಾ ಹೋಗಿರ್ಲಿ, ಸೌದಿ ಹೋಗಿರ್ಲಿ, ಈ ಕಡೆ ಅವ್ರದ್ದು ಜೆನಿಟಲ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ, ಅವ್ರದ್ದು ನಾರ್ಮಲ್ ರೇಂಜ್ 6 to 7 ಇರೋದು. ಓಕೆ, ಈಗ ಅದೇ ನೀವು ಇದು ಜಪಾನ್, ಚೈನಾ ಇಲ್ಲಿ ಹೋದ್ರೆ ಅವ್ರದ್ದು ಆವ್ರೇಜ್ ಇರೆಕ್ಟ್ ಪೆನಿಸ್ ಸೈಜು 4.5, 3.5 to 4.5, ನಮ್ಗಿಂತ ಅವ್ರದ್ದು ಚಿಕ್ಕದು. ಓಕೆ, ಸೊ ಇದೆಲ್ಲ ಅವ್ರದ್ದು ವಾತಾವರಣ, ಅವ್ರದ್ದು ಎಲ್ಲಿದೆ, ಅವ್ರದ್ದು ಹಾರ್ಮೋನಲ್ ಡೆವಲಪ್ಮೆಂಟ್ ಏನಿದೆ ಅದ್ರ ಮೇಲೆ ಇದು. ಜೆನಿಟಲ್ ಇಂದ ಮೇನ್ ಇಂಪಾರ್ಟೆಂಟ್ ಕೆಲಸ ಏನು, ಯಾವಾಗ ನೀವು ಒಂದು ಪಾರ್ಟ್ನರ್ ಜೊತೆ ಇಂಟಿಮೇಟ್ ಹೋದಾಗ ಸರಿಯಾಗಿ ಇರೆಕ್ಟ್ ಆದ್ರೆ ನಿಲ್ಬೇಕು, ಬೇಗ ಡೌನ್ ಆಗಬಾರ್ದು, ಬೇಗ ಔಟ್ ಆಗಬಾರ್ದು, ಹಾರ್ಡ್ನೆಸ್, ಥಿಕ್ನೆಸ್, ಟೈಟ್ನೆಸ್ ಸರಿಯಾಗಿರ್ಬೇಕು. ಇದ್ದಿದ್ರೆ ನೀವು ಈಸಿಲಿ ಸ್ಯಾಟಿಸ್ಫೈ ಮಾಡಿಸ್ತೀರಾ. ನಿಮ್ದು ಅದು 3 ಇಂಚ್ ಇರಲಿ, 6 ಇಂಚ್ ಇರಲಿ, ಇಟ್ ಡಸಂಟ್ ಮ್ಯಾಟರ್. ಯಾಕಂತಂದ್ರೆ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಕ್ಕೆ ಈಗ ನಾವು ಯಾವಾಗ ಸಂಪರ್ಕ ಒಂದು ಪಾರ್ಟ್ನರ್ಗೆ, ಫಿಮೇಲ್ ಪಾರ್ಟ್ನರ್ ಇಂದ ಏನಿರುತ್ತೆ, ವೆಜಿನಾ ಏನಿರುತ್ತೆ, ಬರೀ 2 and 2.5 ತನಕ ಅವ್ರಿಗೆ ಸೆನ್ಸೇಷನ್ ಇರುತ್ತೆ ವೆಜಿನಾ ಇನ್ಸರ್ಟ್ ಮಾಡಿದಾಗ. ಅದು ನೀವು 6 ಇಂಚ್ ಒಳಗಾಗ್ರಿ, 4 ಇಂಚ್ ಒಳಗಾಗ್ರಿ, ಇಟ್ ಡಸಂಟ್ ಮ್ಯಾಟರ್. ಬಟ್ ಏನ್ ಇಂಪಾರ್ಟೆಂಟ್ ಇರಬೇಕು, ಹಾರ್ಡ್ನೆಸ್, ಥಿಕ್ನೆಸ್, ಟೈಟ್ನೆಸ್ ಸರಿಯಾಗಿದ್ರೆ ಯೋರ್ ಪಾರ್ಟ್ನರ್ ವಿಲ್ ಫೀಲ್ ವಾಟ್ ಆರ್ ಇನ್ಸರ್ಟಿಂಗ್ ಇನ್ಸೈಡ್. ಸೊ ಅದೆಲ್ಲ ನಾನು ಇಲ್ಲಪ್ಪ, ನನಗೆ 6 ಇಂಚ್ ಬೇಕಾಗಿತ್ತು, 8 ಇಂಚ್ ನಾ ಮದುವೆ ಮಾಡ್ಕೊಳ್ಳಲ್ಲ, ಇಂಥವು ನಮ್ಮಲ್ಲಿ ಸುಮಾರು ಪೇಷಂಟ್ಸ್ ಬರ್ತಾರೆ. ಸರ್ ನನಗೆ ಉದ್ರೆಗಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಇದೆ, ಬಟ್ ನಂಗೆ ಚಿಕ್ಕದಿದೆ, 4 ಇಂಚ್ ಇದೆ, 5 ಇಂಚ್ ಇದೆ. ಅದು ಡೆವಲಪ್ಮೆಂಟ್. ನಾವು ಈಗ ಫೇಕ್ ನಾವು ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸಸ್ ನೋಡ್ತೀವಿ, ಸರ್ ಇದೊಂದು ಗುಳಿಗೆ ತಗೊಳ್ಳಿ 9 ಇಂಚ್ ಆಗುತ್ತೆ, 10 ಇಂಚ್ ಆಗುತ್ತೆ. ಸಾಧ್ಯ ಇಲ್ಲ, ಯಾರು ನಂಬಕ್ಕೂ ಹೋಗ್ಬಾರ್ದು, ಯಾರು ಅದನ್ನ ತಗೊಳ್ಳಿ, ನಾವು ಮಾಡಿ ಕೊಡಲ್ಲ. ದಟ್ಸ್ ಅ ಮೇನ್ ಇಂಪಾರ್ಟೆಂಟ್. ನಿಮ್ ವ್ಯೂವರ್ಸ್ಗೆ ನಾನು ಹೇಳ್ತಾ ಇರೋದು, ಯಾರು ಈಗ ಜನರಲಿ ನಿಮ್ಗೆ ಇದನ್ನ ಬರೀ ಗುಳಿಗೆ ತಗೊಂಡು ನಾನು ನಿಮ್ದು ಉದ್ದ ಮಾಡಿ ಕೊಡ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಇಟ್ ಕ್ಯಾನ್ ಬಿ ಡೆವಲಪ್ ಮಾಡ್ಬೋದು. ಅದನ್ನ ಇಂಪ್ಲಾಂಟ್ ಮಾಡ್ತಾರೆ, ಅದರಲ್ಲಿ ಸಿಲಿಕಾನ್ ಹಾಕ್ತಾರೆ, ಪೆನಿಸ್ ಅನ್ನ ಆಪರೇಟ್ ಮಾಡಿ ಸಿಲಿಕಾನ್ ಹಾಕಿ ನಿಮ್ಗೆ ಸ್ವಲ್ಪ ಕಾಣಿಸ್ಲಿಕ್ಕೆ ಉದ್ದ ಮಾಡಿ ಕೊಡಬಹುದು. ಬಟ್ ಅದರಿಂದ ಪ್ರಾಬ್ಲಮ್ ಏನಾಗೋದು ಅಂತಂದ್ರೆ, ಅದು ಮುಂದೆ ಸೆನ್ಸ್ ಕಡಿಮೆ ಮಾಡುತ್ತೆ. ಈಗ ಪೆನಿಸ್ ಅಲ್ಲಿ ನೀವು ಒಳಗಡೆ ಒಂದು ಸಿಲಿಕಾನ್ ಹಾಕಿದ್ರೆ ಅದು ಫೀಲ್ ಆಗೋ ನಿಮ್ದು ಸೆನ್ಸ್ ಏನಿರುತ್ತೆ ಕಡಿಮೆ ಆಗಿಬಿಡುತ್ತೆ. ನೋಡಕ್ ನಿಮ್ಗೆ ಉದ್ದ ಕಾಣಬಹುದು, ಆಮೇಲೆ ಅದು ನಿಲ್ಲುತ್ತೆ ಇಲ್ಲ, ಅದ್ಮೇಲೆ ಅವ್ರಿಗೆ ಕೊಡಲ್ಲ, ಹಾಕಿ ಕೊಟ್ಟು ಕಳಿಸ್ತಾರೆ. ಓಕೆ, ಸೊ ಇದೆಲ್ಲ ಮಿತ್ ಏನಿದೆ, ಯಂಗ್ಸ್ಟರ್ಸ್ ಅಲ್ಲಿ ಇನ್ನೂ ಜಾಸ್ತಿ ಬೆಳಿಬಾರ್ದು. ಅದು ಮುಖ್ಯ. ಯಂಗ್ಸ್ಟರ್ಸ್ ನೀವು ಹೇಳಿದ್ರಲ್ಲ ಆಡ್ ಅಂತ ಹೇಳಿ, ಯಂಗ್ಸ್ಟರ್ಸ್ ಈಗ ಅಂತ ತರ ವಿಡಿಯೋ ನೋಡೋ ಮುಂದೆ ಅವು ಆಡ್ ಬರ್ತಾವಲ್ಲ, ಸುಮಾರು ಅವು ಸ್ಪ್ರೇ ಅಂತ ಬರ್ತಾವು, ಟ್ಯಾಬ್ಲೆಟ್ ಅಂತ ಬರ್ತಾವ, ಅವನ್ನ ಪರ್ಚೇಸ್ ಮಾಡ್ತಾರಲ್ಲ, ಮತ್ತೆ ಅದರಿಂದ ಏನ್ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಅವ್ರಿಗೆ? ಸೈಡ್ ಎಫೆಕ್ಟ್ ಅಂದ್ರೆ ಇಮಿಡಿಯೇಟ್ ಯಾವ್ದು ಒಂದೇ ಸಲ ತಗೊಂಡ್ರೆ ಆಗಲ್ಲ. ಅಂಡ್ ಕೆಲವೊಬ್ರು ಜನರಲ್ ಹೆಲ್ತ್ ಮೆಡಿಕೇಶನ್ಸ್ ಅಲ್ಲಿನೂ ಇದು ಪ್ರಾಬ್ಲಮ್ ಯಾವಾಗ ಬರೋದು, ಅವ್ರು ಅದನ್ನ ಅಡಿಕ್ಟ್ ಮಾಡ್ಕೋತಾರೆ, ಅಥವಾ ಅದು ತಗೊಂಡೇನೆ ನಾನು ಸೆಕ್ಸ್ ಮಾಡ್ಬೋದು ಅಂತ ಫೀಲಿಂಗ್ ಯಾವಾಗ ಕ್ರಿಯೇಟ್ ಮಾಡ್ಕೋತಾರಲ್ಲ, ಅವಾಗ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಈಗ ಇದು ಡಿಲೇ ಸ್ಪ್ರೇಸ್ ಅಂತ ಹೇಳಿದ್ರಿ ನೀವು, ಇವೆಲ್ಲ ಸ್ಪ್ರೇಸ್ ಏನ್ ಮಾಡುತ್ತೆ, ಲಿಕ್ವಿಡ್ ಇದ್ದೇ ಇರುತ್ತೆ ಅದರಲ್ಲಿ, ಅದು ಸೆನ್ಸ್ಲೆಸ್ ಮಾಡುತ್ತೆ. ನಿಮ್ದು ಇಜಾಕ್ಯುಲೇಷನ್ ಆಗೋದನ್ನ ಸೆನ್ಸ್ ಅನ್ನೇ ಕಡಿಮೆ ಮಾಡುತ್ತೆ. ಇನಿಷಿಯಲಿ ನಿಮ್ದು ಅದಕ್ಕೆ ಮುಖ್ಯ ಏನಿರ್ಬೇಕು, ನಿಮ್ದು ಇರೆಕ್ಷನ್ ಸರಿಯಾಗಿರ್ಬೇಕು. ಇರೆಕ್ಷನ್ ಸರಿಯಾಗಿದ್ರೇನೆ ನಿಮ್ದು ಅದು ಸ್ಪ್ರೇ ವರ್ಕ್ ಮಾಡೋದು. ನಿಮ್ಗೆ ಇರೆಕ್ಷನ್ ಇಲ್ಲ ಅಂತಂದ್ರೆ ಸ್ಪ್ರೇಗಳೆಲ್ಲ, ಯಾಕಂತಂದ್ರೆ ಅದು ಬರೀ ಟೈಮಿಂಗ್ ಕಂಟ್ರೋಲ್ ಮಾಡುತ್ತೆ. ಸೆನ್ಸ್ಲೆಸ್, ಈಗ ನಿಮ್ಗೆ ಅನಸ್ತೇಶ ಕೊಟ್ಟಾಗ ಹೆಂಗ್ ಸೆನ್ಸ್ಲೆಸ್ ಆಗುತ್ತೆ, ಸೆನ್ಸ್ ಇದು ಆಗ್ಲಾರ್ದಕ್ಕೆ ಅದು ಸ್ವಲ್ಪ ನಿಮ್ಗೆ ಟೈಮಿಂಗ್ ಇಂಪ್ರೂವ್ಮೆಂಟ್ ಹಚ್ಕೊಂಡಿದ್ದಾಗ ನಿಮ್ಗೆ ಅನ್ನಿಸ್ಬೋದು. ಅದು ಹೆಂಗೆ ನೀವು ಅದನ್ನ ರೆಗ್ಯುಲರ್ ಹ್ಯಾಬಿಚುವಲ್ ಮಾಡ್ತೀರಾ, ಅದು ಮುಂದೆ ನಿಮ್ದು ಇರೆಕ್ಷನ್ ಪ್ರಾಬ್ಲಮ್ನು ಕ್ರಿಯೇಟ್ ಮಾಡುತ್ತೆ, ಮತ್ತೆ ಅದರಿಂದ ಇನ್ನೂ ಸೆನ್ಸಿಟಿವಿಟಿ ಬೆಳೆಯುತ್ತೆ ನಿಮ್ದು. ಓಕೆ ಓಕೆ. ಈಗ ಇದು ಪುರುಷರಲ್ಲಿ ಮಹಿಳೆಯರಲ್ಲಿ ಈ ಲಿಂಗ ಬೆಳವಣಿಗೆ ಪ್ರಮುಖ ಹಂತಗಳು ಯಾವ್ಯಾವ ಬರ್ತವೆ? ಈಗ ಕೆಲವೊಬ್ಬರಿಗೆ ಮೇನ್ ಡೆವಲಪ್ಮೆಂಟ್ ಆಗೋದು 16 to 18 ಮ್ಯಾಕ್ಸಿಮಮ್. ಕೆಲವೊಬ್ರು ಎಸ್, ಅದಾದ ನಂತರ ಏನಿರ್ತದ, ಕೆಲವೊಬ್ರದ್ದು
ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಅದಾದ ನಂತರ ನಾನು 25 30 ನಾನು ಮತ್ತೆ ಇದನ್ನ ಮಾಡ್ಕೋತೀನಿ ಅಂತ ಅದು ಇಟ್ಸ್ ರಾಂಗ್ Right. ಥಿಂಗ್. ಈಗ ಪುರುಷರ ಶಿಶ್ನ ಬೆಳವಣಿಗೆ ಹೇಗೆ ನಡೆಯುತ್ತೆ? ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಪ್ಯೂಬರ್ಟಿ ಏಜ್. ಓಕೆ, ಯಾವಾಗ ಅವ್ರದ್ದು ಒಂದು ಹಾರ್ಮೋನ್ಸ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಈಗ ನೀವು ಚಿಕ್ಕ ಮಕ್ಕಳಲ್ಲಿ ನೋಡಬಹುದು 3 ವರ್ಷ 4 ವರ್ಷ ಹುಡುಗರ್ದು ಒಬ್ಬೊಮ್ಮೆ ಇರೆಕ್ಷನ್ ಅನ್ನಿಸ್ತಾ ಇರ್ತದೆ. ಅದು ಎದಕ್ಕೆ, ನಮ್ದೇನಿದೆ ಹಾರ್ಮೋನ್ಸ್ ಅವಾಗಿಂದನೂ ಇರ್ತಾವೆ, ಅದು ಯಾವಾಗ ಮೈಂಡಲ್ಲಿ ಬರೋದು ಆಫ್ಟರ್ ಪ್ಯೂಬರ್ಟಿ. ನಮ್ದು ಈಗ ಚಿಕ್ಕ ಮಕ್ಕಳದು 5-6 ವರ್ಷ ಹುಡುಗರ್ದು ಒಮ್ಮೊಮ್ಮೆ ಇರೆಕ್ಷನ್ ಅನ್ನಿಸ್ತಾ ಇರ್ತದೆ, ಮಾರ್ನಿಂಗ್ ಟೈಮ್ ಆಗಿರ್ಲಿ ಅಥವಾ ಅವ್ರಿಗೆ ಸ್ನಾನ ಮಾಡಿಸೋದು, ಅದು ಅವ್ರು ಟಚ್ ಮಾಡಿದ್ರೆ ಅದು ಇರೆಕ್ಷನ್ ಬರ್ತಾ ಇರ್ತದೆ. ಯಾಕಂತಂದ್ರೆ ಅದನ್ನ ಸೆನ್ಸ್ ಮಾಡ್ತದೆ, ನಮ್ ಫೀಲ್ ಇಂಟರ್ನಲಿ ಸೆನ್ಸ್ ಮಾಡಿದಾಗ ಅದು ಆಬ್ವಿಯಸ್ಲಿ ಆ ಬ್ಲಡ್ ಫ್ಲೋ ಅಲ್ಲಿ ಆಗೇ ಆಗುತ್ತೆ. ಅವಾಗ ಚಿಕ್ಕ ಮಕ್ಕಳದು ಇರೆಕ್ಷನ್ ಅವ್ರೇನ್ BF ನೋಡಿ ಇರೆಕ್ಟ್ ಮಾಡ್ಕೊಳಲ್ಲ. ಇಟ್ಸ್ ಅ ಕಾಮನ್ ಸೈಕಾಲಜಿ ಅಂಡ್ ಫಿಸಿಯಾಲಜಿ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಅದು ಚಿಕ್ಕ ಮಕ್ಕಳಲ್ಲಿನೂ ಇರೆಕ್ಷನ್ ಬರ್ತಾ ಇರ್ತದ, ಬಟ್ ಆ ಸೆಕ್ಷುವಲ್ಲಿ ಇರೆಕ್ಷನ್ ಇರಲ್ಲ. ಅದು ಜನರಲ್ ಅವ್ರ ಫಿಸಿಕಲ್ ಏನ್ ಹಾರ್ಮೋನ್ಸ್ ಇದ್ರಲ್ಲಿ ಡೆವಲಪ್ಮೆಂಟ್ ಇರ್ತಾವ, ಅವಾಗ ಅದು ಕಾಮನ್ ಆಗಿ ಹಾರ್ಮೋನ್ಸ್ ಇದಕ್ಕ ಎಸ್. ಯಾಕಂತಂದ್ರೆ ಈಗ ಆಲ್ರೆಡಿ ಈಗ ಪ್ಯೂಬರ್ಟಿ ಏಜ್ ನಾನು ಏನ್ ಹೇಳ್ತಾ ಇದ್ದೀನಿ, ಈಗಿನ ಇದ್ರಲ್ಲಿ 10ನೇ ವರ್ಷ 12 ವರ್ಷದಲ್ಲಿನೂ ಹುಡುಗಿಯರ ಪೀರಿಯಡ್ಸ್ ಆಗ್ತಾ ಇದಾವೆ. ಮೊದಲು ಅಟ್ಲೀಸ್ಟ್ 13, 14, 12 ಏಜ್ ಅಂತೂ ಮಿನಿಮಮ್ ಇತ್ತು. ಈಗಿಂದ ಏನಿದೆ 8 ವರ್ಷದ್ದು, ಈಗ 4th, 5th ಸ್ಟ್ಯಾಂಡರ್ಡ್ ಇದ್ದವ್ರದ್ದು ಮೆನ್ಸಸ್ ಆಗ್ತಾ ಇದಾವೆ. ಓಕೆ, ಈಗ ಹುಡುಗರದು 4th, 5th ಸ್ಟ್ಯಾಂಡರ್ಡ್ ಅಲ್ಲಿನೇ ಆ ಫೀಲಿಂಗ್ಸ್, ಇದು ಹುಡುಗಿ ನೋಡಿದ್ರೆ ಒಂದು ಇದು ಹಾರ್ಮೋನಲ್ ಡೆವಲಪ್ಮೆಂಟ್ ತುಂಬಾ ಬೇಗ ಆಗೋದು ಕಾರಣ ಎಕ್ಸ್ಪೋಜರ್ ಆಫ್ ಸೋಷಿಯಲ್ ಸೆಕ್ಸ್ ಲೈಫ್. ಈಗ ಸೋಷಿಯಲ್ ಮೀಡಿಯಾದಾಗ್ಲಿ ಅಲ್ಲಿ ಏನ್ ಅವ್ರಿಗೆ ಫ್ರೀ ಆಗಿ ಎಕ್ದಮ್ ಎಕ್ಸೆಸ್ ಸಿಗತ್ತಲ್ಲ ವಿಡಿಯೋಸ್, ಅದರಿಂದನೂ ಹಾರ್ಮೋನ್ಸ್ ಬೇಗ. ಯಾಕಂತಂದ್ರೆ ಈಗ ನಾವು ಏನಾದ್ರೂ ಒಂದು ಟಿವಿಯಲ್ಲಿ ನೋಡ್ತಾ ಇರ್ತೀರಾ, ನಮ್ದು ಇಂಟೆನ್ಷನ್ ನೋಡ್ಬೇಕಂತ ಇರಲ್ಲ, ಬಟ್ ಆ ಏಜ್ದಲ್ಲಿ ಒಂದು ರೊಮ್ಯಾನ್ಸ್ ಸೀನ್ ಆಗಿರ್ಲಿ, ಒಂದು ಮಕ್ಳ ಜೊತೆನೆ ನಾವು ಕುಂತ್ ನೋಡ್ತಾ ಇದ್ದಾಗ ಅವ್ರಿಗೆ ಒಮ್ಮೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೆಸಿಟೇಷನ್ ಏನಪ್ಪಾ ಇದು ಅಂತ ಆಗ್ಬೋದು. ಆಮೇಲೆ ಅವ್ರಿಗೆ ಅದು ಯಾವಾಗ ತಿಳುವಳಿಕೆ ಬರುತ್ತೆ, ಇದು ಮಾಡಿದ್ರೆ ಹಂಗಂತ ಅವ್ರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೋಡಿದ್ರೆ ಸ್ವಲ್ಪ ಎಕ್ಸೈಟ್ ಆಗ್ತಾರೆ. ಅವಾಗ ಅದು ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಆಗೋಕೆ ಸ್ಟಾರ್ಟ್ ಆಗೋದು. ಈಗ ಲೇಡೀಸ್ ಒಳಗ್ ಸರ ಅವ್ರದ್ದು ಯೋನಿ ಬೆಳವಣಿಗೆ ಹೇಗೆ ನಡೀತದೆ? ಯೋನಿ ಬೆಳವಣಿಗೆ ಅಂತ ಏನಿರಲ್ಲ ಆಕ್ಚುಲಿ. ಅದೇನಿರುತ್ತೆ ಅವ್ರದ್ದು ಪ್ಯೂಬರ್ಟಿ ಏಜ್. ಕೆಲವೊಬ್ರದ್ದು ವೆಜೆನಾ ಏನಿರುತ್ತೆ ಸ್ವಲ್ಪ ವಾಸ್ಟ್ ಇರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ ಅವ್ರದ್ದು. ಇದು ಸ್ವಲ್ಪ ಎಲ್ಲ ಅದು 2 ಕಾರಣಕ್ಕೂ ಇರುತ್ತೆ. ಮೊದಲು ಅವರು ಸ್ವಲ್ಪ ಫಿಸಿಕಲ್ ಆಕ್ಟಿವ್ ಇದ್ರೆ, ಆಮೇಲೆ ಸೈಕ್ಲಿಂಗ್ ಮಾಡ್ತಾ ಇದ್ರೆ, ಅದು ಹೈನ್ ಇಮಿಡಿಯೇಟ್ ಬ್ರೇಕ್ ಆಗಿದ್ರೆ ಅದು ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ. ಅದರಿಂದ ಈಗ ರೆಗ್ಯುಲರ್ ಆಮೇಲೆ ಅಬೌಟ್ 29, 30 ನಂತರ ನಾರ್ಮಲ್ ಡೆಲಿವರೀಸ್ ಆಯ್ತು ಅಂತಂದ್ರೆ ಆವಾಗ ಅದು ಯೋನಿ ಸ್ವಲ್ಪ ಲೂಸ್ ಆಗಿರುತ್ತೆ. ಬಟ್ ಏನಿಲ್ಲ, ಅದೆಲ್ಲ ಫೀಲಿಂಗ್ಸ್ ಮತ್ತೆ ಅವ್ರಿಗೆ ವೆಟ್ನೆಸ್ ಅದೆಲ್ಲ ಸರಿಯಾಗಿ ಇರ್ತಿದ್ರೆ ಅವರು ಸೆಕ್ಷುವಲ್ ಡಿಸೈರ್ ಅನ್ನ ಹೊಂದ್ಕೋಬಹುದು. ಈಗ ಹಾರ್ಮೋನ್ಸ್ ಬದಲಾವಣೆ ಹೇಗೆ ಪರಿಣಾಮ ಲೇಡೀಸ್ ಮೇಲೆ ಬೀಳ್ತಾವ? ಇದು ಮೂಡ್ ಸ್ವಿಂಗ್ಸ್ ಇರ್ತದ ಅವ್ರದ್ದು, ಅಥವಾ ಪೀರಿಯಡ್ಸ್ ಇದ್ರ ಟೈಮಲ್ಲಿ ಅವ್ರಿಗೆ ಡಿಸೈರ್ಸ್ ಬರ್ತಾ ಇರ್ತವೆ. ಈಗ ಕೆಲವೊಬ್ಬರಿಗೆ ಪೀರಿಯಡ್ ಬಂದಾಗ್ಲೇನೆ ಸೆಕ್ಷುವಲ್ ಫೀಲಿಂಗ್ಸ್ ಬರ್ತವೆ, ಕೆಲವೊಬ್ಬರಿಗೆ ನಾರ್ಮಲ್ ಟೈಮಲ್ಲಿನೂ ಅವ್ರು ಫೀಲ್ ಮಾಡ್ಕೊಂಡ್ರೆ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಓವ್ಯುಲೇಷನ್ ಡೇಸ್ ಅಂತಾರೆ, ಓವ್ಯುಲೇಷನ್ ಡೇಸ್ ಅಲ್ಲಿ ಅವ್ರಿಗೆ ಸ್ವಲ್ಪ ಸೆಕ್ಸ್ ಫೀಲಿಂಗ್ಸ್ ಅದೆಲ್ಲ ಜಾಸ್ತಿ ಆಗೋದು. ಈಗ ಮೆನ್ಸುರೇಷನ್ ಆರಂಭದ ಸೂಚನೆಗಳು ಯಾವ ಲೇಡೀಸ್? ಎಲ್ಲಾರ್ದು ಒಂದೇ ಸಮಾನ ಇರಲ್ಲ. ಈಗ ಕೆಲವೊಬ್ರದ್ದು ಏನಿರ್ತದ, ಸ್ವಲ್ಪ ಬಾಡಿ ಹೀಟ್ ಆಗ್ಲಿಕ್ಕೆ, ಸ್ವಲ್ಪ ಕೆಲವೊಬ್ರಿಗೆ ಪಿಂಪಲ್ಸ್ ಸ್ಟಾರ್ಟ್ ಆಗ್ತವೆ, ಕೆಲವೊಬ್ರು ಸ್ವಲ್ಪ ದಪ್ಪ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಅದಾದ ನಂತರ ಯಾವಾಗ ಅದು ಪ್ಯೂಬರ್ಟಿ ಸ್ಟೇಜ್ ಬರುತ್ತೆ ಅವಾಗ ಮೆನ್ಸಸ್ ಸ್ಟಾರ್ಟ್ ಆಗೋದು. ಸೊ ಈಗ ಮೆನ್ಸುರೇಷನ್ ಕೆಲವು ಲೇಡೀಸ್ಗೆ ಮಂತ್ ಬಿಟ್ಟು ಮಂತ್, ಈಗ ಎವ್ರಿ ಮಂತ್ ಬಿಟ್ಟು 3 ಮಂತ್ಸಿಗೊಮ್ಮೆ 4 ಮಂತ್ಸಿಗೊಮ್ಮೆ ಬರ್ತಿತ್ತಲ್ಲ, ಸೊ ಅದು ಸಮಸ್ಯೆ ಅಲ್ಲ? ಹೌದು, ಖಂಡಿತವಾಗಿ. ಯಾಕಂತಂದ್ರೆ ರೆಗ್ಯುಲರ್ ಒಂದು ಸೈಕಲ್ ಆಫ್ ವುಮನ್ ಏನಿರಬೇಕು 28 days to 28 days ತನಕನೂ ಕೆಲವೊಬ್ರು ಇರ್ತದೆ, ಕೆಲವೊಬ್ರು 31 days ಇರ್ತದೆ. ಇಟ್ ಡಿಪೆಂಡ್ಸ್ ಆನ್ ದರ್ ಹಾರ್ಮೋನಲ್ ಇದು. ಬಟ್ ಒಂದು 2-3 ದಿನ 4-5 ದಿನ ಹೆಚ್ಚು ಕಡಿಮೆ ನೋ ಪ್ರಾಬ್ಲಮ್ ಇನ್ ದಟ್. ಬಟ್ ತಿಂಗಳಾನ್ಗಟ್ಲೆ 2-2 ತಿಂಗಳ ಆಗಲ್ಲ, 3-3 ತಿಂಗಳ ಆಗಲ್ಲ. ಅವ್ರಿಗೆ ಇದು ಮುಂದೆ ಪ್ರೆಗ್ನೆನ್ಸಿಗೋಸ್ಕರ ತೊಂದರೆ ಬರುತ್ತೆ.
ಯಾಕಂತಂದ್ರೆ ಅದೇ ತರ ನಮ್ದು ಬಾಡಿ ಸಿಸ್ಟಮ್ ಇದ್ರೆ ಅದು ರೆಗ್ಯುಲರ್ ನಮ್ದು ಡರ್ಟ್ ಏನಿದೆ ಅದು ಹೊರಗೆ ತೆಗಿತಾ ಇರ್ಲಿಲ್ಲ ಅಂತಂದ್ರೆ ಅದು ಸಿಸ್ಟ್ ನ ಬೆಳೆಸ್ತದೆ. ಓಕೆ. ಅದರಿಂದ ಬ್ಲಾಕೇಜಸ್ ಸ್ಟಾರ್ಟ್ ಆಗ್ತವೆ. ಅದರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಷ್ಟ. PCOD, PCOS ಇವೆಲ್ಲ ಸಮಸ್ಯೆ ಬರೋದೇ ಅದರಿಂದ. ಈಗ ಲಿಂಗ ಬೆಳವಣಿಗೆಗ ಈಗೇನಿದು ಪೋಷಣೆ ಅದಕ್ಕೇನ್ರ ಊಟ ಇಂಥದ್ದು ಏನ್ರ ಐತಿ ಏನಿಲ್ಲ? ಅದಕ್ಕೇನೆ ಆ ಥರ ಅದು ಯಾವುದು ಫುಡ್ ತಿಂದ ನಾನು ಬೆಳೆಸ್ಕೊತೀನಿ ಅಂದ್ರೆ ಸಾಧ್ಯ ಇಲ್ಲ. ಓಕೆ. ಮತ್ತೆ ಈಗ ಕೆಲವು ಮಂದಿ ವ್ಯಾಯಾಮಕ್ಕೆ ಎಕ್ಸಸೈಸಿಗೆ ಹೋದ್ರೆ ಅದು ಬೆಳಿತೈತಿ ಇಲ್ಲ ಕಡಿಮೆ ಆಕೈತಿ ಅನ್ನೋದೊಂದು ಏನೋ ಮನೋಭಾವನೆ ಐತಿ. ಇಲ್ಲ, ಇದು ಎಲ್ಲ ತಪ್ಪು ಮಿತ್ತು. ಮತ್ತೀಗ ಕೆಲವು ಜನಕ್ಕ ಮಿತ್ತು ಐತಿ, ಸ್ವಲ್ಪ ತಪ್ಪು ನಂಬಿಕೆಗಳು ಯಾವ್ಯಾವ ರೀತಿ ಗೊಂದಲ ಉಂಟು ಮಾಡ್ತಾವ? ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಅದೇ ಅವ್ರೀಗ ಕಂಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ದು ಇಷ್ಟಿದೆ, ಅವ್ರದ್ದು ಇಷ್ಟೇ ಇದೆ, ಅಥವಾ ಅವ್ರದ್ದು ಅಷ್ಟಿದೆ, ನಮ್ದು ಇಷ್ಟೇ ಇದೆ. ಇಟ್ ಕಂಪ್ಯಾರಿಸನ್ ಏನಿರ್ತದ ಅವ್ರು ಎಲ್ಲಾರ್ದು ನೋಡಲ್ಲ. ನೋಡೋದು ಫಿಲ್ಮ್ಸ್ ಅಲ್ಲಿ, ಇದರಲ್ಲಿ, ಅಥವಾ ಯಾರಾದ್ರೂ ಹುಡುಗರು ಆಟ ಆಡಕ್ ಹೋದಾಗ ಇದ್ರಾಗ ನೋಡ್ತಾರೆ. ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡಿದ್ ನಂದು ಇಷ್ಟಿದೆ, ಅವ್ರದ್ದಷ್ಟಿದೆ, ಸರಿ ಇದೆ ಇಲ್ಲ, ಈ ತರ ಅವ್ರಿಗೆ ಅವರು ವಿದೌಟ್ ಇದರಲ್ಲಿ ಬೇರೆ ದಾರಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಇದನ್ನ ಇನ್ನೂ ಬೆಳೆಸ್ಕೋಬೇಕಪ್ಪ, ಹೆಂಗ್ ಬೆಳೆಸ್ಕೋಬೇಕು, ಅದನ್ನ ತರಿಸ್ಕೊಂಡೆ, ಇದನ್ನ ತರಿಸ್ಕೊಂಡೆ, ಆಯಿಲ್ ಮಾಡ್ಕೊಂಡೆ, ಇದು ಮಾಡ್ಕೊಂಡೆ ಅಂತಂತ ಸುಮಾರು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಅದರಿಂದ ಫಾಯ್ದೆ ಆಗಕ್ ಸಾಧ್ಯನೇ ಇಲ್ಲ. your penis cannot be developed unnaturally without surgery. ಅದು ಬಟ್ ನಾವು ಸರ್ಜರಿ ಸಜೆಸ್ಟ್ ಮಾಡಲ್ಲ. ನ್ಯಾಚುರಲ್ ನಿಮ್ದು 4 ಇಂಚ್ ಇರಲಿ, ಯು ಶುಡ್ ಬಿ ಏಬಲ್ ಟು ಸ್ಯಾಟಿಸ್ಫೈ ಅ ಪಾರ್ಟ್ನರ್. ಅದರಲ್ಲಿನೇ ನೀವು ಅದರಲ್ಲಿ ನಿಮ್ಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ನ್ಯಾಚುರಲಿ ಪ್ರೆಗ್ನೆನ್ಸಿ ಹೊಂದಬೇಕು. ಇದು 2 ಇದ್ರೇನೆ ಸಾಕು. ಲೈಂಗಿಕ ಕ್ರಿಯೆ ಅಂತಂದ್ರೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಮಕ್ಕಳಾಗ್ಬೇಕು. ಇದು ಬಿಟ್ಟು ನಾನು ಜನರಿಗೆ ತೋರ್ಸೋಕೆ ನಂದು ಇಷ್ಟುದ್ದ ಇದೆ ಅದು ಮ್ಯಾಟರ್ ಮಾಡಲ್ಲ. ಅಲ್ರಿ, ಅದನ್ನ ಜನರಿಗೆ ತೋರ್ಸಾಕನು ಹಂಗಿಲ್ಲ. ಯಾಕಂದ್ರೆ ನಾವು ಅದ್ರ ತುಂಬಾ ಅರ್ಬಿ ಹಾಕೊಂಡ್ಬಿಟ್ಟಿರ್ತೀವಿ, ಯಾರು ತೋರ್ಸಂಗೂ ಇಲ್ಲ. ಆ ತೋರ್ಸೋ ಅವಶ್ಯಕತೆ ಇಲ್ಲ ಅಂದಾಗ ಪ್ರಾಡಕ್ಟ್ ತರಿಸೋದು. ಈಗ ಪ್ರಾಡಕ್ಟ್ ತರಿಸಿ ಅದನ್ನ ದೊಡ್ಡದ್ ಮಾಡಾಕ ಏನ್ ಹೋಗ್ತಿರ್ತಾರಲ್ಲ, ಅದರಿಂದ ಪೆನಿಸಿಗೆ ಏನ್ರ ಹೊಡ್ತಾ ಬೀಳ್ತೈತಿ. ಆಬ್ವಿಯಸ್ಲಿ. ಯಾಕಂತಂದ್ರೆ ಈಗ ಅನ್ಯಾಚುರಲ್ ಸಪ್ಲಿಮೆಂಟ್ಸ್ ಯೂಸ್ ಮಾಡಿದ್ರಿಂದ ಅದು ಇನ್ನೂ ನರ್ವ್ಸ್ ಕೆಲವೊಬ್ರು ಈಗ ಬರೀ ಇದು PD3 ಏನ್ ಹೇಳಿದ್ದೀನಿ, ಫಿಲ್ಸ್ ಅಂತಾರೆ ಇದಕ್ಕೆ. ಅವು ಕಂಟೆಂಟ್ ಇಂದ ಯಾವಾಗ ಮೆಡಿಸಿನ್ ತಗೋತಾರ ಅನ್ಯಾಚುರಲ್ ಬ್ಲಡ್ ಫ್ಲೋ ಆಗ್ತದ. ನಿಮ್ಗೆ ನೀವು ಸೆಕ್ಸ್ ಥಾಟ್ ಮಾಡ್ಲಿಲ್ಲ ಅಂತಂದ್ರು ನಿಮ್ದು ಇರೆಕ್ಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಅದು ಅನ್ಯಾಚುರಲ್ ಇರೆಕ್ಷನ್ಸ್ ಅಂತಾರೆ ಅದಕ್ಕೆ. ಅದು ಅನ್ಯಾಚುರಲಿ ಆಗಿ ನಿಮ್ದು ನಾರ್ಮಲ್ ಇರೆಕ್ಷನ್ ಬರೋದು ಆಮೇಲೆ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಆಮೇಲೆ ನರ್ವ್ಸ್ ನಿಮ್ದು ಇನ್ನೂ ಶ್ರಿಂಕ್ ಆಗಿ ನಿಮ್ದು ಪೆನಿಸ್ ಸೈಜ್ನು ಶ್ರಿಂಕ್ ಆಗುತ್ತೆ. ಈ ಸೈಜ್ ಅನ್ನ ನಾವು ನ್ಯಾಚುರಲಿಗೆ ತರ್ಬೋದು. ಇನ್ನು ಎಕ್ಸ್ಟ್ರಾ ಮಾಡಿ ಕೊಡಿ, 8 ಇಂಚ್ ಮಾಡಿ 10 ಇಂಚ್ ಮಾಡಿ ಅಂದ್ರೆ ಅದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನು ಸೆಕ್ಸ್ ಬಗ್ಗೆ ವಿಚಾರ ಮಾಡ್ತಿರ್ತಾರ, ಆ ನಂತರ ಅವ್ರದ್ದು ಆಸಕ್ತಿ ಆರಂಭ ಆಗೋದು ಯಾವ ಹಂತದಾಗ ಆರಂಭ? ಈಗ ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರುತ್ತೆ. ಈಗ ಎಲ್ಲಾರ್ದು ಬರೀ ಫಿಸಿಕಲ್ಲು ಇರುತ್ತೆ, ಕೆಲವ್ರದ್ದು ಸೈಕಲಾಜಿಕಲ್ಲು ಇರುತ್ತೆ. ಸೊ ಅಕಾರ್ಡಿಂಗ್ ಟು ಪರ್ಸನ್ ಟು ಪರ್ಸನ್ ನಾವು ಅವ್ರಿಗೆ ಥೆರಪಿ ಸಜೆಸ್ಟ್ ಮಾಡ್ತೀವಿ. ಕೌನ್ಸಿಲಿಂಗ್ ಸೆಷನ್ಸ್ ಇರುತ್ತೆ, ಮೆಡಿಕೇಶನ್ ಸೆಷನ್ಸ್ ಇರುತ್ತೆ, ಆಮೇಲೆ ಕೆಲವೊಂದು ಎಕ್ಸಸೈಸಸ್ ಇರ್ತವೆ. ಸೊ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಫಾಲೋ ಮಾಡಿದ್ರೆ ಯಾಂದಲ್ಲಿನೂ ಅದನ್ನ ರೀಗೇನ್ ಮಾಡ್ಬೋದು, ಅದೇನಿಲ್ಲ. ಈಗ ಡೆವಲಪ್ಮೆಂಟ್ ಸ್ಲೋ ಮತ್ತು ಅನ್ಯಾಚುರಲಿ ಏನೇನು ನಡೀತಿರ್ತಾವಲ್ರಿ, ಅದರ ಲಕ್ಷಣಗಳು ಯಾವ್ಯಾವ? ಹಂಗ ಲಕ್ಷಣಗಳಂತ ಇರಲ್ಲ. ಇಟ್ಸ್ ಜನರಲ್ ಹ್ಯೂಮನ್ ಫಿಸಿಯಾಲಜಿ ಅಂತಂದ್ಮೇಲೆ ನಾವು ಹೆಂಗ ಅದನ್ನ ನಮ್ದು ಏಜ್ ಬೆಳೀತಾ ಇರ್ತದ. ಈಗ ನಾವು ಸೆಕ್ಷುವಲ್ ಇದಕ್ಕೆ ಯಂಗ್ ಏಜ್ ಅಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗಿಲ್ಲ, ನಮ್ದದು ಸರಿಯಾಗಿ ಇರ್ತದ. ಓಕೆ, ನಾವು ಯಂಗ್ ಏಜ್ ಅಲ್ಲಿ ಎಷ್ಟು ಅದನ್ನ ಎಕ್ಸ್ಪೋಸ್ ಆಗಿ ಅದರಿಂದ ನೀವು ಮಾಸ್ಟರ್ಬ್ಯೂಟ್ ಮಾಡಿ ಅಥವಾ ಅನ್ಯಾಚುರಲ್ ಇರೆಕ್ಷನ್ಸ್ ತರಿಸ್ತಾ ಇದ್ಕೊಂಡು ಇದು ಮಾಡಿದ್ರೆ ಮುಂದೆ ಅದು ಸ್ವಲ್ಪ ಶ್ರಿಂಕೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಬೌಟ್ 25-30 ಏಜ್ ನಂತರ. ಅವಾಗ ಏನಾಗಿರುತ್ತೆ, ನಿಮ್ಗೆ ಇರೆಕ್ಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಇರೋದು, ಇದೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗೋದು. ಈ ಹಾರ್ಮೋನ್ಸ್ ಏನು ಇಂಬ್ಯಾಲೆನ್ಸ್ ಆಕ್ಕವಲ್ರಿ, ಇದರಿಂದ ಏನರ ಸಮಸ್ಯೆ ಏನರ ಉಂಟಾಗ್ತದ? ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು ಈಗ ಕೆಲವೊಬ್ರದ್ದು ಏನಿರುತ್ತೆ, ಡೋಪಮೈನ್ ಆಗಿರ್ಲಿ, ಆಕ್ಸಿಟೋಸಿನ್ಸ್ ಆಗಿರ್ಲಿ, ಇವೆಲ್ಲ ನಮ್ದು ಹಾರ್ಮೋನ್ಸ್ ಏನಿದೆ, ನಮ್ದು ಒಂದು ಗುಡ್ ಫೀಲ್ ಆದ್ರೇನೆ ಇದೆಲ್ಲ ಹಾರ್ಮೋನ್ಸ್ ರಿಲೀಸ್ ಆಗೋದು. ಈಗ ನಾವ್ ಏನಾದ್ರೂ ನೋಡಿದ್ವಿಪ್ಪ, ಈಗ ಯಾರ ಜೊತೆ ನಾವು ಮಾತಾಡ್ತಿದ್ವಿ, ಒಂದ್ ಪಾರ್ಟ್ನರ್ ಜೊತೆ, ನಾವು ಇನಿಷಿಯಲಿ ಏನಾಗ್ತದ, ಈಗ ಸ್ವಲ್ಪ ಸ್ಟಾರ್ಟಿಂಗ್ ಮಾತದಲ್ಲಿನೇ ನಮ್ಗೆ ಆ ಫೀಲಿಂಗ್ ಸ್ಟಾರ್ಟ್ ಆಗ್ತವೆ.
ಅದು ಯಾರ ಜೊತೆ ಹೊಸದಾಗಿ ರಿಲೇಶನ್ಶಿಪ್ ಇದ್ದಾಗ. ಓಕೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ನಾವು ಹೊಸದಾಗಿ ಮ್ಯಾರೇಜ್ ಆಗಿರ್ತೀವಿ, ನಮ್ಮ ಪಾರ್ಟ್ನರ್ ಜೊತೆ ನಾವು ಬರೇ ಪಕ್ಕದಲ್ಲಿ ಬಂದು ಕುಂತ್ರೇನೆ ನಮ್ಗೆ ಆ ಸೆಕ್ಷುವಲ್ ಫೀಲಿಂಗ್ಸ್, ನಮ್ಗೆ ಆ ಡಿಸೈರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೆಂಗೆ ಒಂದ್ 3 ತಿಂಗಳ 6 ತಿಂಗಳ ಆಯ್ತು, ನಾವು ಬಂದ್ ಮೇಲ್ಗಡೆ ಕುಂತ್ರು ಆ ಇಮಿಡಿಯೇಟ್ ಟ್ರಿಗರ್ ಆಗಲ್ಲ. ಎದಕ್ಕೆ ಅಂತಂದ್ರೆ ನಮ್ದು ಮೈಂಡ್ ಅಂಡ್ ಬಾಡಿ, ಆ ಮೈಂಡ್ ಬಾಡಿಗೆ ಸೆಟ್ ಆಗಿರುತ್ತೆ. ಓಕೆ, ಆ ಹಾರ್ಮೋನ್ ಏನಿದೆ ಅಲ್ಲ ಇಮಿಡಿಯೇಟ್ ಟ್ರಿಗರ್ ಆಗಲ್ಲ. ಓಕೆ, ಇನ್ನೊಂದು, ನೀವು ಯಾವ್ದಾದ್ರು ಒಂದು ಬೇರೆ ಹುಡುಗಿ ಅಥವಾ ಬೇರೆ ಹುಡುಗನ ಜೊತೆ ಹೋಗಿ ಸ್ವಲ್ಪ ಟಚ್ ಆಗಿ ನಿಮ್ಗೆ ಸ್ವಲ್ಪ ಅವ್ರ ಜೊತೆ ಮಾತಾಡಿದ್ರೆ ಅದು ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಎದಕ್ಕಂತಂದ್ರೆ ನಮ್ಮ ಮೈಂಡಿಗೆ ಯಾವಾಗ್ಲೂ ಒಂದು ಎಕ್ಸೈಟ್ಮೆಂಟ್ ಅನ್ನೊಂದು ಇದು ಬೇಕು, ಹೊಸದಾದು. ಅದು ಇದ್ದಾಗ ಅದು ಹಾರ್ಮೋನ್ ರಿಲೀಸ್ ಆಗುತ್ತೆ ನಮ್ದು, ಅವಾಗ ನಮ್ಗೆ ಮತ್ತೆ ಫೀಲ್ ಅದು ಅನ್ಸೋದು, ಇಮಿಡಿಯೇಟ್ ಟ್ರಿಗರ್ ಆಗೋದು. ಈಗ ಮತ್ತೆ ನೀವು ಈಗ ಏನೊಂದು ಎಕ್ಸಾಂಪಲ್ ಹೇಳಿದ್ರಲ್ಲ, ಈ ಎಕ್ಸಾಂಪಲ್ ಒಳಗೆ ಏನಪ್ಪಾ ಅಂದ್ರ ಈಗ ಹೈಯೆಸ್ಟ್ ಅಫೇರ್ ಆಗತ್ತಿದ್ದ ಇದ ಒಂದು ಫೀಲಿಂಗ್ ಮ್ಯಾಗ. ಯಾಕಂತಂದ್ರೆ ಲವ್ ಅಂದ್ರೆ ಈಗ ಮೊದ್ಲಿನ ತರ ಲವ್ ಇಲ್ಲ. ಓಕೆ, ಒಂದು ಫೀಲಿಂಗ್, ಇಟ್ಸ್ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಆಗ್ಲಿಕ್ಕೆ ಒಂದು ಟ್ಯಾಗ್ ಅದು. ನಾವು ಲವ್ ಮಾಡ್ತೀವಿ ಅಂತ ಒಂದು ಹುಡುಗ ಹುಡುಗಿ ಹೇಳೋದು, ಅದರದ್ದು ಏನ್ ಇಂಟೆನ್ಷನ್ ಇರುತ್ತೆ, ಫಿಸಿಕಲ್ ರಿಲೇಶನ್. ಓಕೆ, ಇದನ್ನ ಬೆಳೆಸ್ಲಿಕ್ಕೆ ಈಗ ಯಂಗ್ ಜನರೇಷನ್ ಅಲ್ಲಿ ಈಗ ಮೊದಲಂತೂ ಮ್ಯಾರೇಜಸ್ 16-18 ವಯಸ್ಸದಲ್ಲಿನೇ ಆಗ್ತಾ ಇತ್ತು, ಅವ್ರಿಗೆ ಅವಕಾಶನೂ ಸಿಗ್ತಾ ಇರ್ಲಿಲ್ಲ ನಮಗೂ. ಬಟ್ ಇಟ್ಸ್ ನಾಟ್ ಲೈಕ್ 16-18 ವಯಸ್ಸಲ್ಲಿ ಮದುವೆ ಆಗ್ಬೇಕಂತ, ಬಟ್ ಆ ಫೀಲಿಂಗ್ಸ್ ಅನ್ನ ಅಷ್ಟು ತನಕ ನಾವು ಹೊಂದ್ಕೊಳ್ಳಲ್ಲ. ಈಗ 25 ಏಜ್ ಆಗಿರ್ಲಿ, 30 ಏಜ್ ತನಕನೂ ಈಗ ಮ್ಯಾರೇಜಸ್ ಡಿಲೇ ಆಗ್ತಾ ಇದಾವೆ. ಅಷ್ಟು ತನಕ ಅರ್ಜ್ ಏನ್ ಮಾಡ್ಬೇಕು, ಅದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಆಗಿ ಅದು ಅನ್ಯಾಚುರಲಿ ನಾವು ಆ ಸಂಬಂಧಕ್ಕೆ ಹೋಗ್ಲಿಕ್ಕೆ ಇದು ಒಂದು ಟ್ಯಾಗ್ ಹಚ್ಚಿ ಹೋಗೋದು. ಅದಾದ್ಮೇಲೆ ನಿಮ್ಗೆ ಎಲ್ಲಿ ಮದುವೆ ಮಾಡ್ಕೊಳ್ಳೋದಿರುತ್ತೆ ಅಲ್ಲಿ ಮಾಡ್ಕೊಂಡ ನಂತರ ಅದ್ರದ್ದು ನೀವು ಒಬ್ಬೊಬ್ರಿಗೆ ಅದು ಮೈಂಡ್ ಅಲ್ಲಿ ಏನ್ ಕುಂತಿರುತ್ತೆ ಅಂತಂದ್ರೆ, ನಾ ಹೆಂಗಿದ್ದಾಗ ನಾ ಮ್ಯಾರೇಜ್ಗಿಂತ ಮುಂಚೆ ನಾನು ಎಷ್ಟೊಂದು 2-3 ಸಲ 10 ನಿಮಿಷ ಅರ್ಧ ತಾಸು ಮಾಡ್ತಿದ್ದೆ, ಈಗ ಮ್ಯಾರೇಜ್ ಆದ್ಮೇಲೆ 1 ನಿಮಿಷನೂ ಆಗ್ತಾ ಇಲ್ಲ. ಇದು ಅವ್ರಿಗೆ ಫೀಲ್, ಬಿಫೋರ್ ಇಂದ ಫೀಲ್ ಆಮೇಲೆ ಕ್ರಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂತಂದ್ರೆ ಈಗ ಯಂಗ್ ನಾವು ಯಾವಾಗ ಇರ್ತೀವಿ ಅವಾಗ ನಮ್ದು ಹಾರ್ಮೋನಲ್ ಪೀಕ್ ಅಲ್ಲಿ ಇರ್ತಾವೆ. ಆ ಏಜ್ ದಲ್ಲಿ ನೀವು ಒಂದ್ಸಲ ನಮ್ದು ಇಜಾಕ್ಯುಲೇಟ್ ಆದ್ರೆ ಮತ್ತೆ 10-15 ನಿಮಿಷಲ್ಲಿ ಮತ್ತೆ ಎದ್ ನಿಲ್ಲುವಂತ ನಮ್ದು ಹಾರ್ಮೋನಲ್ಸ್ ಇರ್ತವೆ. ಅಬೌಟ್ 25-30 ನಂತರ ಆ ಎಕ್ಸಾಕ್ಟ್ ಸೇಮ್ ಇರಲ್ಲ. ನಾವು ಅದನ್ನ ಕಂಪೇರ್ ಮಾಡಬಾರ್ದು. ನಾ ಅವಾಗ ಹಂಗ್ ಮಾಡ್ತಿದ್ದೆ, ನಾನು ಇವಾಗ ಹಿಂಗ್ ಮಾಡ್ತಾ ಇದ್ದೀನಿ ಅಂತ ಸೆಲ್ಫ್ ಕಾನ್ಫಿಡೆನ್ಸ್ ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ದು. ಆವಾಗ ಏನ್ ಮಾಡ್ತಾರೆ, ನಮ್ಮ ಪಾರ್ಟ್ನರ್ ಕಾನ್ಫಿಡೆನ್ಸ್ ಇಲ್ಲಾರ್ದಕ್ಕೆ ನಾವು ನಮ್ಮ ಪಾರ್ಟ್ನರ್ ಜೊತೆನೆ ಆ ಸೆಕ್ಷುವಲ್ ಆಕ್ಟ್ ಮಾಡ್ಲಿಕ್ಕೆ ಹಿಂಜರ್ಕೊಂತ ಹೋಗ್ತಾ ಇವಿ. ಅಥವಾ ಬೇರೆ ಬೇರೆ ಈ ತರ ಟೈಮಿಂಗ್ ಮೆಡಿಕೇಶನ್ಸ್ ಯೂಸ್ ಮಾಡ್ಕೊಂಡು ನಂದು ಇಷ್ಟೊತ್ತು ನಿಲ್ಬೇಕಪ್ಪ ಅಂತ ನಾವು ಮೆಡಿಕೇಶನ್ಸ್ ಯೂಸ್ ಮಾಡ್ತೀವಿ. ಅಥವಾ ಲಿಂಗ್ ಬೆಳವಣಿಗೆ ಆಗ್ಬೇಕು ಅಂತ ಪಂಪ್ಸ್ ಆಗಿರ್ಲಿ, ಅಥವಾ ಇದು ಅನ್ಯಾಚುರಲ್ ವೇಸ್ ಇದಾವೆ, ಅದನ್ನ ಗುರುತು ಇರಲ್ಲ ಅಂತವ್ರು ಪೇಷನ್ಸೇ ನಮ್ಗೆ ತಂದು ತೋರಿಸ್ತಾರೆ. ಸರ್ ನಾ ಹಿಂಗ್ ಮಾಡಕ್, ನಾ ಅಲ್ಲಿ ನೋಡೋದು ಆ ವಿಡಿಯೋ ನೋಡಿದ್ದೆ, ಅವ್ರು ಇದನ್ನ ಮಾಡಕ್ ಹೇಳಿದ್ರು, ಹಿಂಗ್ ಮಾಡಿದ್ರೆ ಇನ್ನೂ ಹಿಂಗಾಯ್ತು ಸರ್. ಸರ್ ಹಂಗ ಇಟ್ಸ್ ನಾಟ್ ಅ ಸೈಂಟಿಫಿಕ್ ವೇ. ಆನಂತರ ಈಗ ನೀವೇನು ಹೇಳಿದ್ರಲ್ಲ, ಈಗ ಏನ್ ಸ್ಟಾರ್ಟಿಂಗ್ ಟಚ್ ಆದಾಗ ಫೀಲಿಂಗ್ ಬರ್ತೈತಿ, 6 ಮಂತ್ ಆದ್ಮೇಲೆ ಮೈ ಮ್ಯಾಗ ಬಂದ್ರು ರಿಯಾಕ್ಷನ್ ಕೊಡಂಗಿಲ್ಲ ಅಂತ ಹೇಳಿ. ಸೊ ಈಗೇನ್ ನೀವು ಈಗ ನಾವೇನ್ ನೋಡಾತೇವಲ್ಲ ಯುವಕರದ ಏನ್ ಲವ್ ಇರ್ತೈತಲ್ಲ, ಈಗ ಸ್ಟಾರ್ಟಿಂಗ್ ಅವ್ರ 8 ತಿಂಗಳಾದ್ಮೇಲೆ ಏನ್ ಜಗಳ ಇರ್ತೈತಲ್ಲ, ಇದ್ರ ಬೇಸ್ ಮೇಲೆ ಜಗಳ ಇರ್ತೈತನ್ರಿ? ಇಟ್ ಡಿಪೆಂಡ್ಸ್. ಎಲ್ಲಾರದು ಒಂದೇ ಸಮಾನ ಇರಲ್ಲ. ಕೆಲವೊಬ್ರದ್ದು ವರ್ಷಗಟ್ಲೆನೂ ಒಂದೇ ಪಾರ್ಟ್ನರ್ ಜೊತೆ ಇರ್ತಾರೆ, ಕೆಲವೊಬ್ರದ್ದು ಒಂದೇ ಸಲ ಮಲ್ಟಿಪಲ್ ಪಾರ್ಟ್ನರ್ಸ್ ಇರ್ತಾರೆ. ಈಗಿಂದ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ, ಒಬ್ರೇ ಯಾರೋ ಒಂದೇ ಗರ್ಲ್ ಫ್ರೆಂಡ್ ಇಟ್ಕೊಂಡಿಲ್ಲ, ಒಬ್ರೇ ಯಾರು ಒಂದೇ ಬಾಯ್ ಫ್ರೆಂಡ್ ಇಲ್ಲ. ಓಕೆ, 6 ತಿಂಗಳ ಇವ್ರು ಇದ್ರೆ ಮತ್ 4 ತಿಂಗಳ ಬೇರೆ ಇರ್ತಾರೆ. ಓಕೆ, ಇಟ್ಸ್ ಒಂದು ಲೈಫ್ ಒಂದು ನಾವು ಈಗಿನ ಜನರೇಷನ್ ಅದನ್ನ ಒಂದು ಹೆಮ್ಮೆದು ಇದು ಮಾಡ್ಕೋತಾರೆ. ನಾನು ಇಷ್ಟು ಗರ್ಲ್ ಫ್ರೆಂಡ್ಸ್ ಇದ್ರು, ನಂದು ಅಷ್ಟು ಬಾಯ್ ಫ್ರೆಂಡ್ಸ್ ಇದ್ರು ಅಂತ. ಈ ಏಜ್ ದಲ್ಲಿ ಅವ್ರಿಗೆ ಟೀನ್ ಏಜ್ ಆಗಿರ್ಲಿ, 20s ಅಲ್ಲಿ ಆಗಿರ್ಲಿ, ಅವ್ರಿಗೆ ಒಂದು ಅದು ಇದು ಕೊಡ್ಬೋದು, ಒಂದು ಕಿಕ್. ಬಟ್ ಇಟ್ಸ್ ನಾಟ್ ಅ ಪ್ರೌಡ್ ಫೀಲ್. ಅದು ಮುಂದೆ ಅವ್ರಿಗೆ ಮ್ಯಾರಿಡ್ ಲೈಫ್ ಅಲ್ಲಿ ಅವ್ರು ಏನ್ ಅನುಭವಿಸ್ತಾ ಇದ್ದಾರೆ ಅದನ್ನ ಎಫೆಕ್ಟ್ ಆಗೇ ಆಗುತ್ತೆ ಅವ್ರಿಗೆ. ಯಾಕಂತಂದ್ರೆ ಯಂಗ್ ಏಜ್ ಅಲ್ಲಿ ನಾನು 4 ಹುಡುಗಿಯರನ್ನ ಇದು ಮಾಡ್ತಿದ್ದೆಪ್ಪ ಅಂತ 25-26 ವರ್ಷದವ್ರು ಹೇಳ್ತಾರೆ. 35 ವಯಸ್ಸು ಅವ್ರದ್ದು ಆದ ನಂತರ ಒಂದು ಹುಡುಗಿಗೆ ಅವ್ರಿಗೂ ಮಾಡಕ್ ಆಗ್ತಾ ಕಷ್ಟ ಈಗ.
ಅವರು ಅದರಿಂದ ಮಾನಸಿಕವಾಗಿ ಅವರು ಏನಪ್ಪಾ ನಾ ಹಿಂಗಿದ್ದೆ ಹಂಗಿದ್ದೆ ಅಂತ ಅನ್ಯಾಚುರಲ್ ವೇಸ್ ಹುಡ್ಕೋದೆ ಈ ಸಮಸ್ಯೆ. ಫಸ್ಟ್ ಆಫ್ ಆಲ್ ಇದೆಲ್ಲ ಡಿಸ್ಕಸ್ ಯಾರ ಜೊತೆ ಮಾಡಲ್ಲ, ಯಾರು ಮಾಡಂಗಿಲ್ಲ. ಅವ್ರ ಖಾಸ್ ಅಣ್ಣ ತಮ್ಮ ಆಗಿರ್ಲಿ, ಪೇರೆಂಟ್ಸ್ ಆಗಿರ್ಲಿ, ಮ್ಯಾರೇಜ್ ಆದ್ಮೇಲೆ ಅಂತೂ ಯಾರು ಮಾಡಲ್ಲ. ಇನ್ನು ಬಿಫೋರ್ ಮ್ಯಾರೇಜ್ ಕೆಲವೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಪೇರೆಂಟ್ಸ್ ಇದ್ದಾರೆ, ಅವ್ರದ್ದು ಆತರ ಗೈಡೆನ್ಸ್ ಇದೆ ಅಂತಂದ್ರೆ ಅವ್ರು ಹೇಳ್ಕೊತಾರೆ, ಅದಕ್ಕೆ ಸೊಲ್ಯೂಷನ್ಸ್ ಬರ್ಕೋತಾರೆ. ಮ್ಯಾರೇಜ್ ಆದ್ಮೇಲೆ ಅವ್ರ ಪೇರೆಂಟ್ಸ್ ಜೊತೆ ಇದೆಲ್ಲ ಸಮಸ್ಯೆ ಮಾತ್ಕೊಳಲ್ಲ. ಆಮೇಲೆ ಪಾರ್ಟ್ನರ್ ಜೊತೆನೂ ಅವರು ಇದು ಮಾಡ್ಕೊಳಕ್ ಆಗಲ್ಲ. ಎಕ್ಸಾಂಪಲ್ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಒಂದು ಕಪಲ್ ಬಂದಿದ್ರು ನಮ್ಮಲ್ಲಿ. ಅವ್ರದ್ದು ಲವ್ ಮ್ಯಾರೇಜ್ ಆಗಿತ್ತು 8 yearsಲಿಂದ. ಓಕೆ, ಮ್ಯಾರೇಜ್ ಆಗಿ 8 years ಆಯ್ತು. ಪಾಸ್ಟ್ 4 years ಇಂದ ಅವ್ರು ಒಂದೇ ಸಲಾನು ಸೆಕ್ಸ್ ಮಾಡಿಲ್ಲ ಅಂತೆ. 4 ವರ್ಷದಿಂದಾನು ಒಂದೇ ಸಲಾನು ಅವ್ರು ಯಾಕಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ 1 2 years 3 years ಅವರು ಬೇಬಿ ಪ್ಲಾನ್ ಮಾಡಬೇಕು, ಮನೆ ನೋಡ್ಕೋಬೇಕು ಅಂತ ಅದರಲ್ಲಿ ಸ್ವಲ್ಪ ಗಮನ ಕೊಟ್ಟರು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದು ಫಿಸಿಕಲ್ ರಿಲೇಷನ್ ಚೆನ್ನಾಗಿತ್ತು. ಆಮೇಲೆ ಹೆಂಗೆ ಡೇಸ್ ಬೆಳೀತಾ ಹೋಯ್ತು, ಇದು ಆಯ್ತು, ಹೆಂಗ ಅವ್ರಿಗೆ ಮತ್ತೆ ಬೇಬಿ ಪ್ಲಾನ್ ಸ್ಟಾರ್ಟ್ ಮಾಡಬೇಕು ಅಥವಾ ಈಗ ಇಂಟಿಮೇಟ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಮೇಲ್ ಪಾರ್ಟ್ನರ್ ಏನಿದೆ ಅವ್ರಿಗೆ ಆ ಕಾನ್ಫಿಡೆನ್ಸ್ನೇ ಬರ್ತಾ ಇಲ್ಲ ಮಾಡ್ಲಿಕ್ಕೆ. ಈಗ ಫಸ್ಟ್ ಆಫ್ ಆಲ್ ಸೆಕ್ಷುವಲ್ ಡಿಸೈರ್ ಕಡಿಮೆಗೆ ಸ್ಟಾರ್ಟ್ ಆಗ್ತದೆ. ಸ್ಟ್ರೆಸ್ ಆಗಿರ್ಲಿ, ಎಂಗ್ಸೈಟಿ ಆಗಿರ್ಲಿ, ವರ್ಕ್ ಲೋಡ್ ಆಗಿರ್ಲಿ, ಮನೆ ನೋಡ್ಬೇಕು, ಇದು ನೋಡ್ಬೇಕು ಅಂತ ನಮ್ದು ಪರ್ಸನಲ್ ಗ್ರೋತ್ ಮೇಲೆ ನಾವು ಇದು ಜಾಸ್ತಿ ಗಮನ ಕೊಡ್ತಾ ಇರ್ತೀವಿ. ಆಮೇಲೆ ಅದ್ರ ನಂತರ ನಾವು ಯಾವ ಪರ್ಸನಲ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಲಕ್ ನಮ್ದು ಇದು ಆದಾಗ ಅದು ಆಗ್ಲಾರ್ದಕ್ಕೆ ಅವ್ರದ್ದು ನಿರ್ಧಾರನೇ ತಗೊಂಡಿದೆ, ಏನ್ ನಾವು ಇನ್ ಮುಂದೆ ಟ್ರೈನು ಮಾಡೋದು ಬೇಡ, ಅದು ನಮ್ಗೆ ಆಗಂಗಿಲ್ಲ ಅಂತ 4 yearsಲಿಂದ ಅವ್ರು ಟಚ್ ಮಲ್ಕೊಳ್ಳೋದು ಒಂದೇ ಬೆಡ್ ಅಲ್ಲಿ. ಬಟ್ ಅದು ಸೆಕ್ಷುವಲ್ ಈ ತರ ಒಂದ್ ಕಪಲ್. ಆಮೇಲೆ ಈಗ ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಆಗ್ಬೇಕು, ಮದುವೆ ಆಗಿ 8-10 ವರ್ಷ ಆಯ್ತು ಅಂತ ಫ್ಯಾಮಿಲಿನೂ ಸ್ವಲ್ಪ ಪ್ರೆಷರ್ ಆಗ್ತಾ ಇದೆ ಅಂತ ಅವರು ಸರ್ಚ್ ಮಾಡಿ ಹುಡ್ಕೊಂಡು ಬಂದಿದ್ರು. ಸೊ ಇಂಥವೆಲ್ಲ ಜಸ್ಟ್ ಎಕ್ಸಾಂಪಲ್ ಹೇಳಿದ್ದೀನಿ. ಇಂಥವೆಲ್ಲ ನಮ್ ಸುಮಾರು ಪೇಷಂಟ್ಸ್ ಇದ್ದಾರೆ. ಎಷ್ಟು ಮಹಿಳೆಯರೇ ಕರ್ಕೊಂಡು ಬರ್ತಾರೆ ನಮ್ಮಲ್ಲಿ. ಯಾಕಂತಂದ್ರೆ ಒಂದು ಗಂಡಸಿಂದ ಮಹಿಳೆಗೆ ಸಿಗುವಂತ ಸುಖ ಇದು ಅವ್ರ ಹಸ್ಬೆಂಡ್ ಇಂದ. ಓಕೆ, ಇದು ಜನರಲಿ ಎಲ್ಲರ ಸ್ಥಿತಿ ಇರೋದು. ಓಕೆ, ಹೊರಗಡೆ ಮಾಡ್ತಾರೆ, ಅದು ಸೆಕೆಂಡ್ರಿ. ಹೊರಗಡೆ ಆಗೋ ಕಾರಣ ಏನಿದೆ, ಮನೆಯಲ್ಲಿ ಸಿಗ್ಲಾರ್ದಕ್ಕೆ. ಓಕೆ, ದೀಸ್ ಆರ್ ದ ರೀಸನ್ಸ್ ಫಾರ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಡೈವೋರ್ಸ್ ಆಗೋದು ಇದು ಕಾರಣ ಇರುತ್ತೆ. ಎಷ್ಟೋ ಜನ ಹಂಗೆ ಬದುಕ್ತಾನೆ ಇರ್ತಾರೆ, ಇಲ್ಲ ಆಗಲ್ಲ ಬಿಡಪ್ಪ, ಬೇರೆನೂ ಮಾಡ್ಕೊಳಲ್ಲ, ಆಗಲ್ಲ ಅಂತ ಸೆಲ್ಫ್ ಡಿಸೀಸ್ ಮಾಡ್ಕೊಂಡು ಮಕ್ಕಳಾಗ್ತಾ ಇರಲ್ಲ. ಮಕ್ಕಳಾಗ್ಲಾರ್ದಕ್ಕೆ IVF ಮಾಡ್ತಾರೆ. IVF IUI ಇವೆಲ್ಲ ಈಗ ಎದಕ್ ಬೆಳೀತಾ ಇದ್ದಾವೆ ಅಂತಂದ್ರೆ, ಈಗ ಫಸ್ಟ್ ಇದೆಲ್ಲ ನಾವು ಏನು ಡಿಸ್ಕಸ್ ಮಾಡಿದೀವಲ್ಲ, ಇದು ನಾವು ಮುಂದೆ ನಮ್ದು ಏನ್ ಟಾಪಿಕ್ ಇದೆ ಅದರಲ್ಲಿ ನಾನು ಇನ್ನೂ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ನಿಮ್ಗೆ. ಸೊ ಇದು ಮುಖ್ಯ ಕಾರಣ. ಇದೆಲ್ಲ ಏನೇನು ನಮ್ದು ಟಾಪಿಕ್ಸ್ ಕವರ್ ಆಗಿದಾವೆ ಅದು ಮೇನ್ ಆಗೋದು ಈಗ ಲಾಸ್ಟ್ ಫೈನಲಿ ನಾವು ಏನ್ ಮಾಡ್ತಾ ಇದೀವಲ್ಲ ಅದರಲ್ಲಿ ಅದನ್ನೆಲ್ಲ ನಾನು ಡಿಸ್ಕ್ರೈಬ್ ಮಾಡ್ತೀನಂತೆ. ಓಕೆ, ಈಗ ಏನ್ ಲಿಂಗ ಬೆಳವಣಿಗೆ ನಂದು ಸಣ್ಣದೈತಿ ನಂದು ದೊಡ್ಡದೈತಿ ಅಂತ ಹೇಳಿ ಏನ್ ಯುವಕರು ಯೋಚನೆ ಮಾಡ್ತಿರ್ತಾರಲ್ಲ, ಅದರಿಂದ ಅವರಿಗೆ ಮಾನಸಿಕ ಒತ್ತಡ ಏನ್ರ ಅನುಭವಿಸೋ ಚಾನ್ಸಸ್ ಐತಿ. ಕೆಲವೊಬ್ರು ಅದನ್ನ ಮ್ಯಾಟರ್ ಮಾಡಲ್ಲ. ಕೆಲವೊಬ್ರದ್ದು ಅದೇ ಹೆಚ್ಚಿಗೆ ಈಗ ಅವ್ರದ್ದು ಫ್ರೆಂಡ್ ಸರ್ಕಲ್ ಆಗಿರ್ಲಿ, ಎಲ್ಲಾದ್ರೆ ಸ್ವಿಮ್ಮಿಂಗಿಗೆ ಹೋಗಿರ್ತಾರೆ, ಎಲ್ಲಾದ್ರೆ ಔಟ್ಸೈಡ್ಸ್ ಹೋಗಿರ್ತಾರೆ, ಅವ್ರು ನೋಡಿದಾಗ ಏನಪ್ಪಾ ಇವಂದ ಹಿಂಗಿದೆಲ್ಲ, ನಂದು ಇಷ್ಟ ಇದೆ ಅಲ್ಲ, ಕಂಪ್ಯಾರಿಸನ್. ಅದನ್ನ ಹೇಳಿದೆ, ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾರು. ನಂದು ಅಷ್ಟು 6 ಇಂಚ್ ಇರ್ಬೇಕಂತ, ದೊಡ್ಡದಿರ್ಬೇಕಂತ ಎಲ್ಲಾರ್ಗು ಆಸೆ. ಬಟ್ ದೊಡ್ಡದಿದ್ರೇನೆ ನಾ ಸುಖ ಪಡಿಸ್ತೀನಿ, ಅದು ಒಂದು ಮಿತ್. ಓಕೆ, ಅದು ಮುಖ್ಯವಾಗಿ ಕಂಪ್ಯಾರಿಸನ್ ಅನ್ನ ಮೈಂಡ್ ಇಂದ ತೆಗಿಬೇಕು. ನಮ್ದು ಎಷ್ಟಿದೆ ಅಷ್ಟರಲ್ಲಿ ಅದು ಸರಿ ಇದೆ ಇಲ್ಲ ಅದು ಮುಖ್ಯ. ಅದರಿಂದ ಅದ್ರೊಳಗನ ನೀವು ಸುಖ ಪಡಿಸಬಹುದು ಅಂತ. ಖಂಡಿತವಾಗ್ಲು. ಈಗ ಅದು ಸುಖ ಪಡ್ಸಕ್ ಆಗಿಲ್ಲ ಅಂತ ಅವ್ರ ಫೀಲಿಂಗ್ ಇದ್ದಾಗ ಅವ್ರು ಏನ್ ಮಾಡ್ಬೇಕು? ಅದೇ ಅವ್ರಿಗೆ ಸರಿಯಾಗಿ ಗೈಡೆನ್ಸ್ ತಗೋಬೇಕು. ಅಲ್ಲ, ಗೈಡೆನ್ಸ್ ತಗೋಬೇಕಂದ್ರ ಇದ ಡಾಕ್ಟರ್ ಕಡೆ ಹೋಗ್ಬೇಕು, ಅದ ಡಾಕ್ಟರ್ ಕಡೆ ಹೋಗ್ಬೇಕಂತ ಹೇಳಿ ಹೆದರ್ತಿರ್ತಾರ. ಆ ಹೆದರಿಕೆ ಹೋಗ್ಬೇಕಂದ್ರೆ ಇದು ಹೆದರಿಕೆ ಏನಿದೆ ಅಂದ್ರೆ ಪ್ರೈವಸಿ ಕನ್ಸರ್ನ್. ಈಗ ನಮ್ಮಲ್ಲಿ ಸುಮಾರು ದೊಡ್ಡ ದೊಡ್ಡ ಆಫೀಸರ್ಸು ಇವರು ಬರ್ತಾರೆ. ನಮ್ದು ಮೇನ್ ಪಾಲಿಸಿ ಏನಿದೆ, ಪ್ರೈವಸಿ ಅವ್ರದ್ದು ಸರಿಯಾಗಿರ್ಬೇಕು. ಈಗ ಬಂದು ನೀವು ಜನರಲ್ ಹಾಸ್ಪಿಟಲ್ ಹೆಂಗ್ ಕುಂತಿರ್ತೀರಾ ಹಂಗ್ ಬಂದ್ ಕುಂತ್ಕೊಳ್ಳಕ್ಕೆ ಪೇಷಂಟ್ಸ್ ಹಿಂದ್ ಜರ್ತಾರೆ.
ಹೌದು ಹೌದಾ? ಹೌದು ಹೆಂಗ್ ಕುಂದ್ರಬೇಕಾ, ಈ ಹಾಸ್ಪಿಟಲ್ ಬಂದ್ರೆ ಇದಕ್ಕೆ ಬಂದಾದಂತ ಅವ್ರಿಗೆ ಒಂದು ಶೇಮ್. ಹೌದು. ಅದಕ್ಕೆ ನಮ್ದೇನಿದೆ, ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಏನ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇದ್ದೀವಿ, ಕಂಪ್ಲೀಟ್ಲಿ ಪ್ರೈವಸಿ ಪ್ರೊಟೆಕ್ಷನ್ ಇಂದ. ಹ್ಮ್. ಈಗ ಅವ್ರ ಕನ್ಫರ್ಮೇಶನ್ ಅಪಾಯಿಂಟ್ಮೆಂಟ್ ತಗೋತೀವಿ, ಅವ್ರಿಗೆ ಇದು ಮಾಡಿ ಅವ್ರಿಗೆ ಟೈಮಿಂಗ್ ಸಜೆಸ್ಟ್ ಮಾಡಿ ಆ ಟೈಮಿಗೆ ಬೇರೆ ಅವ್ರಿಗೆ ಹೇಳಲ್ಲ. ಈ ತರ ನಮ್ದು ಪ್ರೈವಸಿ ಪಾಲಿಸೀಸ್ನು ಇದಾವೆ. ಈಗ ಪ್ರೈವಸಿ ಪಾಲಿಸಿ ಒಳಗ ಈಗ ನಿಮ್ಮ ಕ್ಲಿನಿಕ್ ಬರಾಕ ಒಪ್ಲಿಲ್ಲ Online ಅವ್ರ ಬಂದ್ರೆ ಪ್ಲೇಸಿಗೆ ಹೋಗ್ತೀರಿ ನೀವು? ಇಲ್ಲ ಆನ್ಲೈನ್ ಕನ್ಸಲ್ಟೇಷನ್. ಓಕೆ ವಿ ಆರ್ ಪ್ರೊವೈಡಿಂಗ್ ಪ್ಯಾನ್ ಇಂಡಿಯಾ ಆನ್ಲೈನ್ ಕನ್ಸಲ್ಟೇಷನ್. ಓಕೆ ಆನ್ಲೈನ್ ಒಳಗ ನೀವು ಎಸ್, ಖಂಡಿತವಾಗ್ಲು. ಈಗ ಅವ್ರ ಏನಾದ್ರು ಈಗ ನೀವು ಈ 1ನೇ ತಾರೀಕು 2ನೇ ತಾರೀಕು ಒಂದ್ ಯಾವ್ದೋ ಒಂದು ಜಿಲ್ಲೆ ಒಳಗ ನೀವು ಕ್ಯಾಂಪ್ ಮಾಡ್ತೀರಿ. ಆ ಕ್ಯಾಂಪ್ ಮಾಡೋ ಮುಂದೆ ಅವ್ರ ಏನ್ ಹೇಳ್ತಾರ, 3ನೇ ತಾರೀಕು ನಮ್ಮ ಮನಿಗ್ ಬಂದು ಹೋಗ್ರಿ ಅಂತ ಹೇಳ್ತಾರ. ಅದನ್ನ ನೀವು ಹೋಗ್ತಿರೋ, ಹೋಗಿ ಕನ್ಸಲ್ಟ್ ಮಾಡ್ತಿರೋ ಇಲ್ಲ? ಕೆಲವೊಬ್ಬರಿಗೆ ಆ ಮಟ್ಟಕ್ಕೆ ಸರ್ವಿಸ್ ಕೊಡಲ್ಲ. ಬಟ್ ಏನಿದೆ, ಈಗ ಸ್ವಲ್ಪ VIP ಪರ್ಸನ್ಸ್ ಇರ್ತಾವೆ, ಅವ್ರಿಗೆ ಸಪ್ರೇಟ್ ಈ ಡ್ಯೂರೇಷನ್ ಅಲ್ಲಿ ಈ ಟೈಮ್ ಅಲ್ಲಿ ನಾವು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ಬೋದು, ನೀವು ಈ ಟೈಮ್ ಅಲ್ಲಿ ಬಂದು ಕನ್ಸಲ್ಟ್ ಮಾಡ್ಬೋದು ಅಂತ ಅವ್ರಿಗೆ ಸಜೆಸ್ಟ್ ಮಾಡ್ತೇವೆ. ಈಗೇನು ಸ್ವಲ್ಪ ನಾನು ಸ್ವಲ್ಪ ಕೆಲವು ಹುಡುಗರ್ನಾಗ್ಲಿ ಅದಾಗ್ಲಿ ಸ್ವಲ್ಪ ಸರ್ವೆ ಮಾಡ್ತಾ ಇರ್ತೇನಲ್ಲ, ಈಗ ಆಲ್ಮೋಸ್ಟ್ ಆಲ್ ಹೆಂಗಾಗ್ಬಿಟ್ಟೈತಂದ್ರ ಸೆಕ್ಸ್ ಲೈಫ್ ಅನ್ನೋದು ಅವ್ರಿಗೆ ಈಸಿ ಆಗ್ಬಿಟ್ಟೈತಿ. ಆ ಈಸಿ ಆಗಿದ್ದಕ್ಕ ಆಲ್ಮೋಸ್ಟ್ ಆಲ್ ಅವ್ರ ಜೀವನಾನ ಹಾಳಾಗತೈತಿ. ಯಾಕಂತಂದ್ರ ಅವರು ಸೆಕ್ಸ್ ಅಂದ್ರ ಏನೋ ಒಂದು ಸಣ್ಣ ಪ್ರಾಡಕ್ಟ್ ಅಂತ ತಿಳ್ಕೊಂಡ್ಬಿಟ್ರ, ಅದರಿಂದ ಅವ್ರ ಲೈಫ್ ಮ್ಯಾಗ ಏನಾರ ಪರಿಣಾಮ ಬೀಳ್ತೈತಿ. ಇದು ಸೆಕ್ಸ್ ಈಸಿಲಿ ಈಗ ಏನ್ ಎಕ್ಸ್ಪೋಜರ್ ಆಗ್ತಾ ಇದೆ ಅಲ್ಲ, ಅದರಿಂದ ಅದರದ್ದು ಮಹತ್ವನೇ ಇಲ್ಲ. ಈಗ ಏನ್ ಇಂಟಿಮೇಟ್ ಲೈಫ್ ಇದೆ, ಸೆಕ್ಸ್ ಅಂದ್ರೆ ಒಂದು ಫೀಲ್, ಅದ ಪ್ಲೆಜರ್, ಅದ ಒಂದು ಮೇಲ್ ಅಂಡ್ ಫಿಮೇಲಿಗೆ ಸಿಗುವಂತ ಏನ್ ಇದೆಯಲ್ಲ, ಅದಕ್ಕೆ ಮೊದಲು ಎಷ್ಟು ಅದಕ್ಕೆ ಬೆಲೆ ಇತ್ತು, ಎಷ್ಟು ಅದಕ್ಕೆ ನಾವು ಒಂದು ಇಂಪಾರ್ಟೆಂಟ್ ವಿಷಯ ಅಂತ ತಿಳ್ಕೊತಿದ್ವಿ, ಅದನ್ನ ಈಗಿನ ಜನ್ರೇಷನ್ ತಿಳ್ಕೊಳ್ಳಲ್ಲ. ಯಾಕಂತಂದ್ರೆ ಸ್ಕೂಲ್ ಡೇಸ್ ಅಲ್ಲಿನೇ ದೇ ಆರ್ ಫಿಸಿಕಲಿ ಇಂಟಿಮೇಟಿಂಗ್. ಓಕೆ, ಅವಾಗ ಏನಾಗ್ಬಿಟ್ಟಿರ್ತದ, ಮಾಡಿ ಮಾಡಿ ನೀವು 4 ಜನ ಜೊತೆ ಮಾಡಿದ್ರೆ ಅವ್ರಿಗೆ ಆ ಗಿಲ್ಟ್ ಫೀಲಿಂಗ್ ಬರಲ್ಲ. ಅದು ಒಂದು ನಾನು ತಪ್ಪು ಮಾಡಿದ್ದೀನಂತನೂ ಅವ್ರಿಗೆ ಅನ್ಸಲ್ಲ. ಯಾವಾಗ ಅನ್ಸಲ್ಲ, ಮಾಡುವಾಗ. ಯಾವಾಗ ಅದು ತಿಳುವಳಿಕೆ ಬರ್ತದೆ, ಮ್ಯಾರೇಜ್ ಸ್ಟೇಜ್ ಬರುತ್ತೆ, ಅವಾಗ ಆ ಗಿಲ್ಟ್ ಅವ್ರಿಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಇರ್ತೀವಿ ಅವಾಗ ಅವ್ರಿಗೆ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗಿರ್ಬೇಕು, ಇಷ್ಟು ಜನ ಮಾಡಿದ್ರೆ ಏನಾಯ್ತು, ಆ ಫೀಲಿಂಗ್ ಆ ಮ್ಯಾರೇಜ್ ಆದ್ಮೇಲೆ ಉಳಿಯಲ್ಲ. ಈಗ ನಾನೇನು ಯುವಕರು ನೋಡಿದಲ್ರಿ, ಈಗ 14 ವಯಸ್ಸು, 15 ವಯಸ್ಸು, 17 ವಯಸ್ಸು, ಇವರು ಹೈಯೆಸ್ಟ್ ಅದೊಂದು ಅಂಟಿ ಲವ್ ಅನ್ನು ಶುರು ಆಗ್ಬಿಟ್ಟೈತಿ. ಸೊ ಅದರಿಂದ ಬೆನ್ನತ್ತಾರ 40, 45, 50 ಈ ಏಜ್ ಅಂಟಿಗಳಿಗೆ ಈ ಒಂದು 14, 15, 16 ವಯಸ್ಸಿನವ್ರು ಬೆನ್ನತ್ತಾರ. ಇದಕ್ಕೇನ್ ನೀವು ಹೇಳ್ತೀರಿ? ಸೊ ಈಗ ಈ ಸಮಸ್ಯೆ ಎಲ್ಲ ಏನಿದೆ ಅಂತಂದ್ರೆ, ಇದು ನಮ್ದು ಸೈಕಲಾಜಿಕಲ್ ಟ್ರಿಗರ್ ಮಾಡ್ತಾ ಇದೆ. ಇದು ಈಗ ಯಂಗ್ ಹುಡುಗಿಗೆ ನೋಡಿದ್ರೆ ಫೀಲ್ ಅದೇ ಬರ್ತದೆ, ನೀವು ಜಾಸ್ತಿ ಏಜ್ ಮಹಿಳೆಯರಿಗೂ ನೋಡಿದ್ರು. ಬಟ್ ನಾನು ಅದನ್ನೇ ಹೇಳಿದಿನ, ಎಕ್ಸೈಟ್ಮೆಂಟ್ ನಾವು ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ. ನಾನು ಅದ್ ನೋಡಿದ್ರೆ ನಂಗೆ ಟ್ರಿಗರ್ ಆಗ್ತಾ ಇದೆ ಅಂತ ನೀವು ಮೈಂಡ್ ಸೆಟ್, ಎಲ್ಲಾರ್ಗೂ ಆಗಲ್ಲ. ಅಂಟಿ ಅದ್ ನೋಡಿದ್ರೇನೆ ನನ್ಗೆ 6 ಫೀಲಿಂಗ್ ಬರ್ಬೇಕಂತ ಇರಲ್ಲ. ಬಟ್ ಕೆಲವೊಬ್ರದ್ದು ಅದನ್ನ ಹೈಪ್ ಮಾಡ್ತಾರೆ. ಇದು ಆಂಟೀಸ್ ನೋಡಿದ್ರೆ ಆಂಟಿ ಹಿಂಗಿದ್ಲು ಹಂಗಿದ್ಲು, ಹುಡುಗಿಯನ್ನ ಅವ್ರದ್ದು ಅವ್ರು ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ, ಅವ್ರ ಸೆಲ್ಫ್ ಕ್ರಿಯೇಷನ್ ಮೈಂಡ್ ಅಲ್ಲಿ. ಅದನ್ನು ಇರ್ತವೆ. ಈಗ ಶುಗರ್ ಡ್ಯಾಡಿ, ಶುಗರ್ ಮಾಮಿ ನಾವು ಏನ್ ಹೇಳ್ತೀವಲ್ಲ, ಅವರೆಲ್ಲ ಏಜ್ ಪರ್ಸನ್ ಇರ್ತಾರೆ. ದೋಸ್ ಥಿಂಗ್ಸ್ ದೇ ಕಾಲ್ ಫಾರ್ ದ ಪೀಪಲ್ ಹೂ ವಾಂಟ್ ಟು ಇಂಟಿಮೇಟ್ ವಿತ್ ದಟ್ ಏಜ್ ಆಫ್ ಪರ್ಸನ್ಸ್. ಸೊ ಅದೆಲ್ಲ ವಿಡಿಯೋಸ್ ಏನ್ ನೋಡ್ತಿರ್ತೇವಲ್ರಿ, ಈಗ ಹುಡುಗರೆಲ್ಲ ವಿಡಿಯೋಸ್ ನೋಡ್ತಿರ್ತಾರಲ್ಲ, ಆ ವಿಡಿಯೋ ನೋಡೋದ್ರಾಗ ಅವ್ರು ಅಲ್ಲಿ ದೊಡ್ಡ ಏಜ್ ದವ್ರು ಇರ್ತಾರ, ಇಲ್ಲಿ ಇವ್ರ ಜೊತೆ ಇವ್ ಸಣ್ಣ ಏಜ್ ದವ್ರು ಇರ್ತಾರ. ಅದು ಒಂದು ಫೀಲಿಂಗ್ ಇಂದ ಏನ್ ದೊಡ್ಡ ಏಜ್ ಅಟ್ರಾಕ್ಷನ್. ಇದೆಲ್ಲ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋದು ಪ್ರಾಡಕ್ಟ್ಸ್ ಇವು. ಹೌದು. ಈಗ ನಾವು ಏನ್ ಬ್ಲೂ ಫಿಲ್ಮ್ಸ್ ಆಗಿರ್ಲಿ, ಪಾನ್ಸ್ ಆಗಿರ್ಲಿ, ಎಲ್ಲ ಒಂದು ಬೇರೆ ಬೇರೆ ಅದರಲ್ಲಿನೂ ಇದು ಇರ್ತವೆ. ನೇಬರ್ಹುಡ್ ಆಗಿರ್ಲಿ, ನರ್ಸ್ ಆಗಿರ್ಲಿ, ಇದೆಲ್ಲ ನಮ್ದು ಸೆಕ್ಷುವಲ್ ಹಾರ್ಮೋನ್ ಟ್ರಿಗರ್ ಮಾಡುವಂತ ಸೀನ್ಸ್ಗಳು. ಇದು ನಾವು ಒಂದು ಫೀಲ್ ಮಾಡ್ಕೋಬೇಕು, ನಾ ಪಕ್ಕದ ಮನೆದ್ ನೋಡ್ಬೇಕು, ಅಥವಾ ನಮ್ದು ಒಂದು ಆಂಟಿ ಟೀಚರ್ ಅಲ್ಲ, ಇದೆಲ್ಲ ನಾವು ಏನ್ ಬೇರೆ ಬೇರೆ ಇದನ್ನ ನೋಡ್ತಾ ಇದ್ದೀವಿ, ಅದನ್ನ ನಮ್ಮ ಮೈಂಡ್ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಆವಾಗ ಆ ಫೀಲ್ ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಈಗಿನ ಜನ್ರೇಷನ್ ಈಗ ಏನ್ ನಾವು ಫಿಲ್ಮ್ ಇದೆಲ್ಲ ನೋಡ್ತಾ ಇದೀವಲ್ಲ,
ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ನಾವು ಮೈಂಡ್ ಸೆಟ್ ಅಲ್ಲಿ ಏನ್ ಮಾಡ್ತೀವಿ, ಈಗ ನೋಡ್ಬಾರ್ದಪ್ಪ ನಾನು ಇದೆಲ್ಲ ಇದು ಮಾಡ್ಬಾರ್ದಂತ ಇರ್ತದ. ನೀವು ಯಾವಾಗ ಮೊಬೈಲ್ ತಗೊಂಡು ಒಂದ್ 5 ನಿಮಿಷ 6 ನಿಮಿಷ ಸ್ವಲ್ಪ ಸೀನ್ಸ್ ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಾದ ನಂತರ ಅದರಲ್ಲಿ ಮಜಾ ಬರಲ್ಲ, ಸ್ವಲ್ಪ ಇನ್ನೂ ಹೈಯರ್ ಇದಕ್ಕೆ ಹೋಗ್ತೀರಾ. ಅದಾದ ನಂತರ ಇನ್ನೂ ನ್ಯೂಡಿಟಿ ಇದಕ್ಕೆ ಹೋಗ್ತೀರಾ, ಎಕ್ಸ್ಪೋಸ್ ಆಗ್ತೀರಾ. ಅವಾಗ ಏನಾಗುತ್ತೆ, ಅದು ನಿಮ್ದು ಎಕ್ಸೈಟ್ಮೆಂಟ್ ಹೋಗಿರುತ್ತೆ, ಬಟ್ ಅದು ಫುಲ್ಫಿಲ್ಮೆಂಟ್ ಆಗಲ್ಲ ನಿಮ್ದು ಮೈಂಡ್. ನೀವು ಬರೀ ಸ್ಕ್ರೋಲ್ ಮಾಡ್ತಾ ಇರ್ತದೆ, ಏನು ಹೊಸಾದ್ ಸಿಗ್ತದೆ ಇದರಲ್ಲಿ, ಏನ್ ನೋಡ್ಬೇಕು ನಾನು, ಅದು ಹೆಂಗ್ ಟ್ರಿಗರ್ ಕಂಟ್ರೋಲ್ ಮಾಡ್ಕೋಬೇಕು, ಅದೆಲ್ಲ ನೀವು ಬರೀ ಅದರಲ್ಲಿ ನೀವು ಫೀಲು ಮಾಡ್ತಾ ಇರಲ್ಲ, ಏನ್ ನೋಡ್ತಾ ಇರ್ತಿರಲ್ಲ ಅದನ್ನ ನೀವು ಫೀಲು ಆಗ್ತಾ ಇಲ್ಲ. ಬಟ್ ನಿಮ್ದು ಮೈಂಡ್ ಇನ್ನೂ ನೋಡ್ಬೇಕು, ಏನಾದ್ರೂ ಹೊಸಾದ್ ಸಿಗುತ್ತಾ ಏನು ಅಂತ ನಾವು ಬರೀ ಸರ್ಚ್ ಮಾಡ್ತಾ ಇರ್ತೀವಿ. ಮೊಬೈಲ್ ಯಾವಾಗ ಸ್ವಿಚ್ ಆಫ್ ಆಗುತ್ತೆ ಅಥವಾ ನಿಮ್ದು ನೆಟ್ ಯಾವಾಗ ಮುಗಿಯುತ್ತದೆ ಅವಾಗ ಇಡೋದು. ಅಂದ್ರೆ ಈಗ ಯುವಕರು ಹೆಂಗೈತಿ, ಯಾವ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗಿಲ್ಲ, ಯಾವ್ದು ಫುಲ್ಫಿಲ್ ಆಗಂಗಿಲ್ಲ. ಫುಲ್ಫಿಲ್ ಆಗದೆ ಹೋಗಿ ಏನ್ರ ಅವ್ರಿಗೆ ಮುಂದ್ ಸಮಸ್ಯೆ ಆಗ್ತದನ್ರಿ. ಇದೆಲ್ಲ ಓವರ್ ಡ್ರೈವ್ ರಿಫ್ಲೆಕ್ಸ್ ಅಂತಾರೆ ಇದಕ್ಕೆ. ಈಗ ಯಂಗ್ ಏಜ್ ಅಲ್ಲಿ ನಾವು ಈಗ 18-20 ವಯಸ್ಸಲ್ಲಿ ಈಗ ನಮ್ದು ಇದೆಲ್ಲ ನೋಡ್ಕೊಂಡು ನಮ್ದು ಇಂಟೆನ್ಷನ್, ಈಗ ಮಾಸ್ಟರ್ಬ್ಯೂಷನ್ ಇಂಟೆನ್ಷನ್ ಏನಿರುತ್ತೆ, ಇಜಾಕ್ಯುಲೇಟ್ ಮಾಡ್ಕೊಳ್ಳೋದು ಅವಾಗ ಆ ಏಜ್ ಅಲ್ಲಿ ಸ್ವಲ್ಪ ಇದು ಟೈಮ್ ತಗೊಳ್ತಾ ಇರುತ್ತೆ. ಯಾಕಂತಂದ್ರೆ ಇಮಿಡಿಯೇಟ್ ಇಜಾಕ್ಯುಲೇಷನ್ ಅದೆಲ್ಲ ಆಗಲ್ಲ. ಅವಾಗ ನಾವು ಅದನ್ನ ಫೋರ್ಸ್ನಿಂದ ಮೈಂಡ್ ಥಿಂಕ್ ಮಾಡಿ ಅಥವಾ ಏನಾದ್ರೂ ನೋಡ್ಕೊಂತ ವಿಜುವಲೈಸ್ ಮಾಡ್ಕೊಂತ ನಾವು ಏನ್ ಮಾಸ್ಟರ್ಬ್ಯೂಷನ್ ಮಾಡ್ತೀವಲ್ಲ, ಅದು ನಮ್ದು ಮೈಂಡ್ ಅಂಡ್ ನಮ್ದು ಫಿಸಿಕಲ್ ಏನಿದೆ ಸೆಕ್ಷುವಲ್ ಅದು ಅದೇ ಇದಕ್ಕೆ ಹೊಂದ್ಕೊಂಡಿರುತ್ತೆ. ನಿಮ್ದು ಹೆಂಗೆ ಏಜ್ ಬೆಳೀತದ ಅಬೌಟ್ 25-30 ನಂತರ ನೀವು ಯಾವಾಗ ಮ್ಯಾರೇಜ್ ಆಗ್ತೀರಾ, ನಿಮ್ದು ಮೈಂಡ್ ಟ್ರಿಗರ್ ಏನ್ ಮಾಡುತ್ತೆ, ಇಜಾಕ್ಯುಲೇಷನ್ ಇಸ್ ದ ಮೇನ್ ಪಾಯಿಂಟ್. ಸೊ ನಮ್ಗೆ ಈಗ ಕೆಲವೊಮ್ಮೆ ನಿಮ್ ಪಾರ್ಟ್ನರ್ ಜೊತೆ ನೀವು ಮಾತಾಡೋ ಇರುವಾಗ್ಲೂ ಸ್ವಲ್ಪ ಏನಾದ್ರೂ ನೀವು ರೊಮ್ಯಾನ್ಸ್ ಮಾತುಗಳು ಅಥವಾ ಯಾರ ಜೊತೆ ಬರೀ ಫೋನಲ್ಲೇ ನೀವು ಮಾತಾಡ್ತಾ ಇದ್ರು ನಿಮ್ಗೆ ಎರೆಕ್ಷನ್ಸ್ ಬರ್ತದ ಆಯ್ತಾ. ಅವಾಗ ಅದು ನಮ್ದು ಡೋಪಮೈನ್ ರಿಲೀಸ್ ಆಗೋದು ಅವಾಗ ಆದಾಗ ನಮ್ದು ಜೆನಿಟಲ್ ಬ್ಲಡ್ ಫ್ಲೋ ಆಗುತ್ತೆ, ಇಲ್ಲಿಂದ ಅಲ್ಲಿ ಮೆಸೇಜ್ ಹೋದ್ರೇನೆ ಅದು ಹೋಗೋದು ಆಯ್ತಾ. ಅವಾಗ ಅದು ಸಸ್ಟೈನೇಬಲ್ ಇರ್ಲಾರ್ದಕ್ಕೆ ಈಗ 1 ನಿಮಿಷ ಇರೆಕ್ಷನ್ ಬಂದು ಡೌನ್ ಆಗಿಬಿಡುತ್ತೆ. ಅವಾಗ ಸ್ವಲ್ಪ ವೆಟ್ನೆಸ್ ಪ್ರೀಕಮ್ ಇದೆಲ್ಲ ಬಂದವ್ರಿಗೂ ಅವ್ರು ಏನ್ ಅನ್ಕೋತಾರೆ, ಇದೇನೋ ಪ್ರಾಬ್ಲಮ್ ಇರ್ಬೇಕಪ್ಪ ಅಂತ ಅವರು ಮತ್ತೆ ನೆಗೆಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಟ್ಸ್ ನಾಟ್ ಅ ನೆಗೆಟಿವ್ ಥಿಂಗ್. ಒಂದು ಪಾರ್ಟ್ನರ್ ಜೊತೆ ಇದ್ದಾಗ ನೀವು ಫಿಸಿಕಲ್ ಇಂಟಿಮೇಟ್ ಆದಾಗ ಅದು ಬೇರೆ, ನೀವು ಬರೇ ವಿಜುವಲಿ ಅಥವಾ ಏನಾದ್ರೂ ನೋಡ್ಕೊಂಡು ಅಥವಾ ಏನಾದ್ರೂ ಇದು ಮಾಡ್ಕೊಂಡು ನಿಮ್ದು ಏನ್ ಇರೆಕ್ಷನ್ ಬಂದು ನಿಲ್ತಾ ಇದೆ, ಅದು ಕಂಪ್ಲೀಟ್ ಇರೆಕ್ಷನ್ ಆಗಿರಲ್ಲ, 60-70% ಇರೆಕ್ಟ್ ಆಗಿರುತ್ತೆ. ನಿಮ್ದು ಮೈಂಡ್ ಡೈವರ್ಟ್ ಆದ ನಂತರ ಅದು ಡೌನ್ ಆಗ್ಬಿಡುತ್ತೆ. ಓಕೆ, ಸೊ ಅದನ್ನ ಏನ್ಪಾ ನಿಲ್ತಿಲ್ಲಲ್ಲ ಅಂತ ನಾವು ಮನೋಭಾವನೆ. ಇದೆಲ್ಲ ಮಿತ್ಸ್ ಎಲ್ಲ ಯಂಗೇಜ್ ಅಲ್ಲಿ ಈಗ 20-30 ಏಜ್ ದವರು ಹೆಚ್ಚಿಗೆ ಅನುಭವಿಸ್ತಾ ಇದ್ದಾರೆ. ಒಟ್ಟು ಹೆಚ್ಚಿಗೆ ಈಗ ಆಲ್ಮೋಸ್ಟ್ ಆಲ್ ನಮ್ಮ ಜನರಿಗೆ ಮಿತ್ತದ ಮೆಸೇಜ್ಗಳು, ಮಿತ್ತದ ಸಬ್ಜೆಕ್ಟ್ಗಳು ತಿಳಿಯಾಗತ್ತೆ ತುಂಬಾನೇ. ಈಗ ಅದನ್ನ ಕಡಿಮೆ ಮಾಡ್ಕೋಬೇಕಂತಂದ್ರ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಅವ್ರಿಗೆ ಯೋಗ್ಯ. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಅವ್ರು ಏನಾರ ಒಂದು ರಿಸರ್ಚ್ ಮಾಡ್ಕೊಂಡು ನೀಟಾಗಿ ಅದ್ರ ಮ್ಯಾಗ ಡಾಕ್ಟರ್ ಕನ್ಸಲ್ಟ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಸ್ಯೆ ಕಟ್ಟಿಟ್ಟು ಬುತ್ತಿನ. ಈಗ ಕೆಲವೊಬ್ರು ಎಕ್ಸ್ಪೀರಿಯನ್ಸ್ ಮೇಲೇನು ಇದು ಮಾಡ್ಕೊಂತ ಹೋಗ್ತಾರೆ. ಓಕೆ, ಎಲ್ಲಾರು ಈಗ ಕನ್ಸಲ್ಟ್ ಮಾಡ್ತಾರಂತ ಇರಲ್ಲ. ಗುಡ್ ಹೆಲ್ತ್ ಮೇಂಟೈನ್ ಮಾಡ್ಕೋದು, ಮೈಂಡ್ ಸೆಟ್ ಚೆನ್ನಾಗಿ ಪಾಸಿಟಿವಿಟಿಯಿಂದ ಇಟ್ಕೊಳ್ತಾ ಇರ್ತಾರೆಲ್ಲ ಅವ್ರು ಮತ್ತೆ ಅದನ್ನ ರೀಗೇನ್ ಫಿಸಿಕಲ್ ಅವ್ರಿಗೆ ಅಷ್ಟೊಂದು ಡ್ಯಾಮೇಜ್ ಇಲ್ಲ ಅಂತಂದ್ರೆ ದೇ ಕ್ಯಾನ್ ಈಸಿಲಿ ರೀಗೇನ್ ದ ಮೆಂಟಲ್ ಪ್ರಾಬ್ಲಮ್. ವೀಕ್ಷಕರೇ, ನಾವು ಇಲ್ಲಿವರೆಗೂ ಏನು ಮಾತಾಡಿದ್ವಲ್ಲ, ಡಾಕ್ಟರ್ ಏನೇನು ಹೇಳಿದ್ರು, ನಿಮಗೆ ಯಾವ್ದಾವ ಥರ ಫೀಲಿಂಗ್ ಐತಿ, ಏನೇನು ಗೊಂದಲ ಐತಿ, ನಾನು ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗೈತೆ ಅಂತ ತಿಳ್ಕೊತೀನಿ. ನಿಮ್ಗೇನಾರ ಗೊಂದಲ ಇತ್ತಂದ್ರೆ, ನಿಮ್ಗೇನಾರ ಸಮಸ್ಯೆ ಇತ್ತು, ನಿಮ್ಗೆ ಯಾವ್ದಾರ ಡೌಟ್ ಇತ್ತಂದ್ರೆ ನೀವು ಸೆಕ್ಸಾಲಜಿಸ್ಟಿಗೆ ಭೇಟಿ ಮಾಡಿ ಅದ್ರ ಮ್ಯಾಗ ಕೌನ್ಸಿಲಿಂಗ್ ತೊಗೊಳ್ರಿ. ಇಲ್ಲಪ್ಪ ಅಂತಂದ್ರೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಐತಲ್ಲ ಅವ್ರ ಕಡೆ ತಿಳ್ಕೊಳ್ರಿ. ಆಲ್ಮೋಸ್ಟ್ ಆಲ್ ನಂದು ಏನು ಒಂದು ಸಜೆಷನ್ ಅಂದ್ರೆ, ಆಲ್ಮೋಸ್ಟ್ ಆಲ್ ನಿಮಗೆ ಯಾರ ಡಾಕ್ಟರ್ ಇಷ್ಟ ಆಕಾರ ಈ ಸೆಕ್ಸಾಲಜಿಸ್ಟ್ ಬಗ್ಗೆ, ಅವ್ರ ಕಡೆ ಹೋಗಿ ನೀವು ಇದ್ರ ಬಗ್ಗೆ ಕೇಳ್ರಿ. ನೀವೇನು ಟ್ರೀಟ್ಮೆಂಟ್ ತೊಗೋರಿ ಅಂತ, ಯಾಕಂದ್ರೆ ಇದ್ರ ಮೇಲೆ ಟ್ರೀಟ್ಮೆಂಟ್ ಕಡಿಮೆ ಇರ್ತಾವ, ಕೌನ್ಸಿಲಿಂಗ್ ಇರ್ತಾವ. ಸೊ ಇದ್ರ ಬಗ್ಗೆ ಏನು ಕರೆಕ್ಟ್ ನಿಖರವಾದ ಏನು ಸಬ್ಜೆಕ್ಟ್ಗಳು ಇರ್ತಾವಲ್ಲ ಅದನ್ನು ಮಾತ್ರ ನೀವು ಕೇಳ್ರಿ. ಇಲ್ಲ ಸುಮ್ಮನೆ ಮಿತ್ತದ ಯಾವುದೋ ಸಬ್ಜೆಕ್ಟ್ ಕೇಳ್ಕೊಂಡು ನಮ್ದು ಯಾವುದೋ ದೋಸ್ತ್ ಹೇಳಿದ, ನಮ್ ಯಾರು ಅವ್ರು ಹೇಳಿದ್ರು, ರಾಂಗ್ ಮೆಸೇಜ್ ಮ್ಯಾಗ ಯಾವಾಗಲೂ ಜೀವನ ಮಾಡಬೇಡ್ರಿ. ಕರೆಕ್ಟ್ ಮೆಸೇಜು, ಕರೆಕ್ಟ್ ಸಬ್ಜೆಕ್ಟ್ ಮ್ಯಾಗ ಬದುಕ್ರಿ ಅಂತ ಹೇಳಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಬಂದಿದ್ದಕ್ಕೆ ಡಾಕ್ಟರ್ಗೆ ಧನ್ಯವಾದ ಹೇಳಿ ನನ್ನ ಈ ಎಪಿಸೋಡನ್ನು ನಾನು ಮುಕ್ತಾಯ ಮಾಡ್ತೀನಿ.
ಧನ್ಯವಾದಗಳು.